ಶ್ರೀ ವಿಚಾರಸಾಗರದ 465ನೇ ವಿಷಯಾಂಕ ನಿನ್ನಿನ ದಿವಸ ಚಿಂತನೆ ಮಾಡಿದ್ದೇವೆ. ಆ ವಿಷಯವನ್ನು ಹೇಳ್ತಾ ಕೊನೆಯಲ್ಲಿ ಸವಿಕಲ್ಪ ಸಮಾಧಿಯಲ್ಲಿ ದ್ವೈತವು ಬ್ರಹ್ಮಾಕಾರದಿಂದ ಪ್ರತೀತಿಯಾಗುತ್ತಿದೆ, ನಿರ್ವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿ ರೂಪ ದ್ವೈತವು ಅಪ್ರತೀತಿ ಆಗುತ್ತದೆ. ಸವಿಕಲ್ಪ ಸಮಾಧಿಯಲ್ಲಿ ದ್ವೈತ ಪ್ರಪಂಚ ಅನೇಕಾಕಾರವಾಗಿರ್ತಕ್ಕಂಥ ಈ ದ್ವೈತ ಪ್ರಪಂಚ ಏನೈತೆಲ್ಲ, ಆ ದ್ವೈತ ಪ್ರಪಂಚ ಬ್ರಹ್ಮರೂಪದಿಂದ ಪ್ರತೀತಿ ಆಗುತ್ತದೆ. ಅದೆಲ್ಲ ಬ್ರಹ್ಮರೂಪವಾಗಿಯೇ ಪ್ರತೀತಿ ಆಗ್ತದೆ. ಹಾಗೆ ಅನೇಕ ಘಟ ಶರಾವಾದಿ ಮಣ್ಣಿನ ಪದಾರ್ಥಗಳದಾವೋ, ಅವುಗಳಲ್ಲಿ ಇದು ಘಟ, ಇದು ಶರಾವ, ಇದು ಪ್ರಯಾಣ ಅಂತ ನಾಮರೂಪಗಳಿಂದ ಭೇದಾಕಾರವಾಗಿ ತೋರ್ತದೆ. ಆ ಭೇದಾಕಾರವಾಗಿ ತೋರ್ತಕ್ಕಂಥದ್ದೆಲ್ಲ ಮಣ್ಣಿನ ದೃಷ್ಟಿಯಿಂದ ನೋಡಿದರೆ ಅದೆಲ್ಲ ಅಭೇದಾಕಾರವಾಗಿ ತೋರ್ತದೆ. ಎಲ್ಲದರಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಮಣ್ಣು. ಹಾಗೆ ಸವಿಕಲ್ಪ ಸಮಾಧಿಯಲ್ಲಿನ ಅನೇಕಾಕಾರ ಪ್ರಪಂಚ ದ್ವೈತ ಪ್ರಪಂಚ ಏನೈತೆಲ್ಲ, ಅದು ಬ್ರಹ್ಮರೂಪದಿಂದ ಪ್ರತೀತಿಯಾಗ್ತದೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿ ರೂಪ ದ್ವೈತ ಅಪ್ರತೀತಿ, ಅಲ್ಲಿ ತೋರುವುದೇ ಇಲ್ಲ. ಈಗ ಸುಷುಪ್ತಿಗೂ ಹಾಗೂ ನಿರ್ವಿಕಲ್ಪ ಸಮಾಧಿಗೂ ಎಷ್ಟನೇದು? 66 466. ಸುಷುಪ್ತಿಗೂ ಹಾಗೂ ನಿರ್ವಿಕಲ್ಪ ಸಮಾಧಿಗೂ ಇರುವ ಭೇದ, ಪ್ರತಿಯೊಬ್ಬ ಮನುಷ್ಯನಿಗೆ ಜಾಗ್ರ ಸ್ವಪ್ನ ಸುಷುಪ್ತಿಗಳೇನು ಪ್ರತೀತಿ ಆಗುತ್ತಾವಲ್ಲ, ಇವು ಕರ್ಮಾಧೀನವಾಗಿ ಪ್ರತೀತಿ ಆಗುತ್ತಾವೆ. ಇದ್ರ ಸಲುವಾಗಿ ಏನು ಅಭ್ಯಾಸ ಮಾಡು ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಕರ್ಮಾಧೀನವಾಗಿ ಬಂದಿರತಕ್ಕಂಥ ಸುಷುಪ್ತಿ ಅವಸ್ಥೆ ಮತ್ತು ನಿರ್ವಿಕಲ್ಪ ಸಮಾಧಿ, ಅದು ಸಾಕಷ್ಟು ಪ್ರಯತ್ನಪೂರ್ವಕವಾಗಿ ಮಾಡಿರ್ತಕ್ಕಂಥ ನಿರ್ವಿಕಲ್ಪ ಸಮಾಧಿಗೂ ಈ ಸುಷುಪ್ತಿಗೂ ನೋಡಿದ್ರೆ ಮೇಲೆ ಒಂದೇ ಅಂತ ಅನ್ನಿಸ್ತದೆ. ಸುಷುಪ್ತಿಯಲ್ಲಿನೂ ಕೂಡ ಪ್ರಪಂಚದ ಭಾನ ಇಲ್ಲ, ನಿರ್ವಿಕಲ್ಪ ಸಮಾಧಿಯಲ್ಲಿ ಕೂಡ ಪ್ರಪಂಚದ ಭಾನ ಇಲ್ಲ. ಆದರೆ ವ್ಯತ್ಯಾಸ ಏನದ ಅಂದ್ರೆ ಬರಿತಾ ಇದ್ದಾರೆ, ಸವಿಕಲ್ಪ ಸಮಾಧಿಯೊಡನೆ ಯಾವ ಪ್ರಕಾರ ಭೇದವಿರುವುದೋ ಅದರಂತೆ ಸುಷುಪ್ತಿಯೊಡನೆಯೂ ಕೂಡ ನಿರ್ವಿಕಲ್ಪ ಸಮಾಧಿಯ ಭೇದ ಈ ಪ್ರಕಾರವಿರುತ್ತದೆ. ಸವಿಕಲ್ಪ ಸಮಾಧಿಯೊಡನೆ ಆ ನಿರ್ವಿಕಲ್ಪ ಸಮಾಧಿಯ ಭೇದ ಏನೈತಲ್ಲ, ಸವಿಕಲ್ಪ ಸಮಾಧಿಯೊಳಗೆ ಜ್ಞಾತೃಜ್ಞಾನ ಜ್ಞೇಯ ರೂಪ ತ್ರಿಪುಟಿ ಸಹಿತವಾಗಿ ಪ್ರತೀತಿಯಾಗ್ತದೆ. ನಿರ್ವಿಕಲ್ಪದಾಗ ಆ ಜ್ಞಾತೃಜ್ಞಾನ ರೂಪ ತ್ರಿಪುಟಿ ಇರುವುದಿಲ್ಲ. ಆ ಸವಿಕಲ್ಪ ಸಮಾಧಿಗೂ ನಿರ್ವಿಕಲ್ಪ ಸಮಾಧಿಗೂ ಯಾವ ರೀತಿ ಭೇದವಿರುತ್ತದೆಯೋ ಅದರಂತೆಯೇ ಸುಷುಪ್ತಿಯೊಡನೆ ಕೂಡ ನಿರ್ವಿಕಲ್ಪ ಸಮಾಧಿಯ ಭೇದ ಈ ಪ್ರಕಾರ ಇರ್ತದೆ. ಸುಷುಪ್ತಿಯಲ್ಲಿ ಅಂತಃಕರಣ ಬ್ರಹ್ಮಾಕಾರವೃತ್ತಿ ಅಭಾವವಿರುತ್ತದೆ. ಸುಷುಪ್ತಿಯಲ್ಲಿ ಬ್ರಹ್ಮಾಕಾರದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಕರ್ಮಾಧೀನವಾಗಿ ಬಂದಿರುವಂಥದ್ದು. ಅಲ್ಲಿ ಏನು ಅಂತಃಕರಣ ಬ್ರಹ್ಮಾಕಾರ ವೃತ್ತಿ ಅಭಾವ ಇರ್ತದೆ. ಆದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣ ಬ್ರಹ್ಮಾಕಾರ ವೃತ್ತಿ ಏನೋ ಇರುತ್ತದೆ, ಆದರೆ ಅದರ ಭಾನ ಆಗುವುದಿಲ್ಲ. ಯಾವ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣ ಬ್ರಹ್ಮಾಕಾರ ವೃತ್ತಿ ಇರ್ತದೆ, ಅದರ ಭಾನ, ಅದರ ಜ್ಞಾನ. ಯಾಕೆ ಜ್ಞಾನ ಇತರ ಮತ್ತು ಜ್ಞೇಯ ತ್ರಿಪುಟಿ
ಬೇಕಾಗ್ತದೆ. ಅಲ್ಲಿ ಜ್ಞಾನವೂ ಇಲ್ಲ, ಜ್ಞೇಯವೂ ಇಲ್ಲ. ಆದ್ದರಿಂದ ಯಾವುದೂ ಭಾನ ಆಗುವುದಿಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣ ಬ್ರಹ್ಮಾಕಾರ ವೃತ್ತಿ ಇರ್ತದೆ. ಯಾಕೆ? ಸವಿಕಲ್ಪ ಸಮಾಧಿ ಒಳಗೆ ಬ್ರಹ್ಮಾಕಾರ ವೃತ್ತಿ ಅಭ್ಯಾಸ ಮಾಡಿದಾನೆ. ಆದ್ದರಿಂದ ನಿರ್ವಿಕಲ್ಪ ಸಮಾಧಿ ಒಳಗೆ ಬ್ರಹ್ಮಾಕಾರ ವೃತ್ತಿ ಏನೋ ಅದ, ಆದರೆ ಅದರ ಭಾನ ಇರಂಗಿಲ್ಲ. ಈಗ ಇದು ಬ್ರಹ್ಮಾಕಾರ ವೃತ್ತಿ ಇರುತ್ತದೆ ಅನ್ನುವಂತಹ ಜ್ಞಾನ ಇರುವುದಿಲ್ಲ. ಈ ರೀತಿಯಿಂದ ಸುಷುಪ್ತಿಯಲ್ಲಿ ಬ್ರಹ್ಮಾಕಾರ ವೃತ್ತಿ ಸಹಿತವಾದ ಅಂತಃಕರಣವು ಅಭಾವವಿರುತ್ತದೆ. ಸುಷುಪ್ತಿಯೊಳಗೆ ಬ್ರಹ್ಮಾಕಾರ ವೃತ್ತಿ ಅಂತಃಕರಣ ಇರಂಗಿಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಸಹಿತವಾದ ಅಂತಃಕರಣ ಏನೋ ಇರುತ್ತದೆ, ಆದರೆ ಅದು ಪ್ರತೀತಿಯಾಗುವುದಿಲ್ಲ. ವೃತ್ತಿ ಸಹಿತವಾಗಿರ್ತಕ್ಕಂಥ ಅಂತಃಕರಣ ವೃತ್ತಿ ಇರ್ತದೆ ಎಲ್ಲಿ? ನಿರ್ವಿಕಲ್ಪ ಸಮಾಧಿಯಲ್ಲಿ. ಒಂದು ವೇಳೆ ಕೆಳಗೆ ಹೇಳ್ತಾನೆ ನಾವು, ಸಮಾಧಿಯಲ್ಲಿ ಒಂದು ವೇಳೆ ಅಂತಃಕರಣ ಅಭಾವ ಆಗಿದ್ದರೆ ಆ ಯೋಗಿಯ ದೇಹ ನಿದ್ರಾ ಪುರುಷನಂತೆ ಕೆಳಗೆ ಬೀಳಬೇಕಾಗಿತ್ತು ಅಂತ. ನಾವು ವೃತ್ತಿ ಸರ್ ಇದ್ದಿದ್ದಿಲ್ಲ ಅಂದ್ರೆ ನಿದ್ರಾ ಪುರುಷ ಹೆಂಗೆ ಬೀಳ್ತಾನಲ್ಲ ಕೆಳಗೆ, ಹಂಗೆ ನಿದ್ರೆಯಲ್ಲಿ ವೃತ್ತಿ ಇಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ವೃತ್ತಿ ಐತಿ, ಬ್ರಹ್ಮಾಕಾರ ಐತಿ, ಪರಂತು ಅದು ಪ್ರತೀತಿ ಇಲ್ಲ, ಜ್ಞಾನ ಇಲ್ಲ. ಜ್ಞಾನ ಇದ್ರೆ ಮತ್ತು ಜ್ಞೇಯಾದಿಗಳನ್ನು ಕೂಡ ಇರಬೇಕಾಗ್ತದೆ, ತ್ರಿಪುಟಿ ಮತ್ತು ಹಾಜರಾಗ್ತದೆ. ಅದರ ಜ್ಞಾನವೇ ಇಲ್ಲ. ಎಲ್ಲಿ? ನಿರ್ವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮಾಕಾರ ಅಂತಃಕರಣದ ವೃತ್ತಿ ಏನೋ ಇರ್ತದೆ, ಪರಂತು ಅದರದ್ದು ಭಾನ ಇರಂಗಿಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣ ಯಾವ ಬಾಹ್ಯಾಕಾರ ಆಗೈತಿ, ತಕ್ಕುರ ಅದನ್ನು ಬ್ರಹ್ಮಾಕಾರ ಮಾಡ್ರಿ. ಬಾಹ್ಯಾಕಾರ ತಪ್ಪು ವಿಧದ ಬ್ರಹ್ಮಾಕಾರ ಹೋಗಿ ಬಾಹ್ಯಾಕಾರ ಆಗೈತಿ. ಬ್ರಹ್ಮಾಕಾರಕ್ಕೆ ಬಾಹ್ಯಾಕಾರಕ್ಕೆ ಭಾಳ ವ್ಯತ್ಯಾಸ ಅದ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣದ ಯಾವ ಬ್ರಹ್ಮಾಕಾರ ವೃತ್ತಿ ಉಂಟಾಗುವುದೋ ಅದಕ್ಕೆ ಸವಿಕಲ್ಪ ಸಮಾಧಿ ಅಭ್ಯಾಸವೇ ಕಾರಣವಾಗಿರುತ್ತದೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣದ ಯಾವ ಬ್ರಹ್ಮಾಕಾರ ವೃತ್ತಿ ಐತಲ್ಲ, ಅದು ಸವಿಕಲ್ಪ ಸಮಾಧಿ ಅಭ್ಯಾಸವೇ ಅದಕ್ಕೆ ಕಾರಣ ಆಗ್ಯದ. ಆ ಸವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮಾಕಾರ ವೃತ್ತಿಯ ಅಭ್ಯಾಸ ಮಾಡಿದಾನೆ. ಪುನಃ 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 ಬ್ರಹ್ಮಾಕಾರ ವೃತ್ತಿ ಮಾಡಿದಾನೆ. ಆ ಬ್ರಹ್ಮಾಕಾರ ವೃತ್ತಿ ನಿರ್ವಿಕಲ್ಪ ಸಮಾಧಿ ಅಂತಃಕರಣದಲ್ಲಿ, ನಿರ್ವಿಕಲ್ಪ ಸಮಾಧಿಯಲ್ಲಿ ಅಂತಃಕರಣದ ಬ್ರಹ್ಮಾಕಾರ ವೃತ್ತಿ ಉಂಟಾಗ್ತದೆ. ಅದು ಯಾವುದರಿಂದ ಬಂದದಂತ ಕೇಳ? ಸವಿಕಲ್ಪ ಸಮಾಧಿಯ ಅಭ್ಯಾಸವೇ ಅದಕ್ಕೆ ಕಾರಣ. ಹಿಂದೆ ಬಹಳ ದಿನಗಳ ಪರ್ಯಂತರವಾಗಿ ಆ ಸಾಧಕ ಸವಿಕಲ್ಪ ಸಮಾಧಿ ಅಭ್ಯಾಸ ಮಾಡಿದಾನೆ. ಮಾಡಿ 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 ಅವಾಗ ಕೊನೆಗೆ ನಿರ್ವಿಕಲ್ಪ ಸಮಾಧಿ ಆಗ್ತದೆ. ಆದ್ದರಿಂದ ಸಾಧನ ರೂಪ ಅಷ್ಟಾಂಗಗಳಲ್ಲಿ ಸವಿಕಲ್ಪ ಸಮಾಧಿಯು ಗಣಿಸಲ್ಪಟ್ಟಿರುತ್ತದೆ. ಸವಿಕಲ್ಪ ಸಮಾಧಿಯನ್ನು ಸಾಧನ ರೂಪದಲ್ಲಿ ಬಳಸಲ್ಪಟ್ಟದ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತೇನು ಶಬ್ದ ಬಂದತಿ ಅಲ್ಲ ಕೊನೆಗೆ, ಅಲ್ಲಿ ಸವಿಕಲ್ಪ ಸಮಾಧಿ ಅಂತ ಗ್ರಹಿಸಬೇಕ ವಿನಃ ಅದು ನಿರ್ವಿಕಲ್ಪ ಸಮಾಧಿ ಅಲ್ಲ. ಯಾಕಂದ್ರೆ ಸವಿಕಲ್ಪ ಸಮಾಧಿ ಸಾಧನದೊಳಗೆ ಯಾವ ಯಮ ನಿಯಮಾದಿಗಳು ಸಾಧನದೊಳಗೆ ಅಂತರ್ಮುಖ ಅದ ಅದು. ಆದ್ದರಿಂದಲೇ ಸಾಧನ ರೂಪ ಅಷ್ಟಾಂಗಗಳಲ್ಲಿ ಸವಿಕಲ್ಪ ಸಮಾಧಿಯು ಗಣಿಸಲ್ಪಟ್ಟಿದೆ. ಹಾಗೂ ನಿರ್ವಿಕಲ್ಪ ಸಮಾಧಿಯು ಫಲವಾಗಿರುತ್ತದೆ. ನಿರ್ವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿಯ ಫಲ ಅದ. ಇನ್ನು ನಿರ್ವಿಕಲ್ಪ ಸಮಾಧಿಯು ಎರಡು ಪ್ರಕಾರ. ಆ ನಿರ್ವಿಕಲ್ಪ ಸಮಾಧಿ ಏನದ ಅಲ್ಲ, ಅದು ಕೂಡ ಎರಡು ಪ್ರಕಾರದ. ಆ ನಿರ್ವಿಕಲ್ಪ ಸಮಾಧಿಯು ಕೂಡ ಎರಡು ಪ್ರಕಾರವಾಗಿರುತ್ತದೆ. ಒಂದು ಅದ್ವೈತ ಭಾವನಾ ರೂಪವೆಂತಲೂ ಹಾಗೂ ಎರಡನೇದ್ದು ಅದ್ವೈತ ಅವಸ್ಥಾನ ರೂಪವೆಂತಲೂ ಇರುತ್ತದೆ. ಇಲ್ಲಿ ನಿರ್ವಿಕಲ್ಪದೊಳಗೂ ಕೂಡ ಎರಡು ಪ್ರಕಾರ ಭೇದವನ್ನು ಹೇಳ್ತಾರೆ. ಒಂದು ಅದ್ವೈತ ಭಾವನಾ ರೂಪ, ಅಲ್ಲಿ ಭಾವನಾದ ಚಿಂತನ ಇಲ್ಲ, ಭಾವನಾ ಬೇರೆ ಚಿಂತನ ಬೇರೆ. ಕೇಳಿ 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 ಬ್ರಹ್ಮಾಕಾರ ಭಾವನಾ ಮಾಡ್ತಾನೆ.
ಚಿಂತನೆ ಮಾಡಿ 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 ಬ್ರಹ್ಮಾಕಾರ ವೃತ್ತಿ ಬರ್ತದೆ. ಅದಕ್ಕೂ ಅಂತರದ. ಆ ನಿರ್ವಿಕಲ್ಪ ಸಮಾಧಿ ಕೂಡ ಎರಡು ಪ್ರಕಾರವಾಗಿರುತ್ತದೆ. ಒಂದು ಅದ್ವೈತ ಭಾವನಾರೂಪ ಹಾಗೂ ಎರಡನೇದು ಅದ್ವೈತ ಅವಸ್ಥಾರೂಪ ಎಂತಲೂ ಎರಡು ಪ್ರಕಾರ ಇರ್ತದೆ. ಅದ್ವೈತ ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವ್ಯವಹಾರವು ಅಜ್ಞಾತ ವೃತ್ತಿ ಸಹಿತವಾಗಿರುವುದೋ ಅದು ಅದ್ವೈತ ಭಾವನಾರೂಪ ನಿರ್ವಿಕಲ್ಪ ಸಮಾಧಿ. ಅಲ್ಲಿ ಅಜ್ಞಾತ ರೂಪದ ಸಮಾಧಿ, ಅಜ್ಞಾತದ ಅದ್ವೈತ ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವ್ಯವಹಾರವು ಅಜ್ಞಾತ ವೃತ್ತಿ ಸಹಿತವಾಗಿರುವುದು ಜ್ಞಾತ ಆಗಿಲ್ಲದು, ಅದು ಅದ್ವೈತ ಭಾವನಾರೂಪ ನಿರ್ವಿಕಲ್ಪ ಸಮಾಧಿ ಎಂದು ಹೇಳಲ್ಪಡುತ್ತದೆ. ಈ ಅದ್ವೈತ ಭಾವನಾರೂಪ ಸಮಾಧಿಯಲ್ಲಿ ಅಭ್ಯಾಸವು ಅಧಿಕವಾಗುವುದರಿಂದ ಬ್ರಹ್ಮಾಕಾರ ವೃತ್ತಿಯೂ ಕೂಡ ಶಾಂತವಾಗಿ ಹೋಗುತ್ತದೆ. ಆದ್ದರಿಂದ ವೃತ್ತಿರಹಿತವಾದದಕ್ಕೆ ಅದ್ವೈತ ಅವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿ ಎಂದು ಹೇಳುತ್ತಾರೆ. ವೃತ್ತಿ ಏನಾಗೈತಿ ಅಂತ ಕೇಳಿದ್ರೆ ರಹಿತ ಐತಿ. ಅಭ್ಯಾಸ ಮಾಡಿ 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 ವೃತ್ತಿ ಅಭ್ಯಾಸ ಇಲ್ಲದನೇ ಅದ್ವೈತಾಕಾರ ಆಗಿಬಿಟ್ಟದಲ್ಲ, ಇದಕ್ಕೆ ಅಂತಾರೆ ಅದ್ವೈತ ಅವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿ ಎಂದು ಹೇಳುತ್ತಾರೆ. ಹೇಗೆಂದರೆ ತಪ್ತ ಲೋಹದ ಮೇಲೆ ಒಂದು ಜಲದ ಬಿಂದು ಬೀಳಲು ಅದರಲ್ಲಿ ಅದು ಕರಗಿ ಹೇಗೆ ಲಯವಾಗುವುದೋ, ಕಾಯ್ದಿರ್ತಕ್ಕಂಥ ಕಬ್ಬಿಣದ ಮೇಲೆ ಒಂದಿಷ್ಟು ನೀರು ಹಾಕಿದರೆ ಜಲಬಿಂದು ಬೀಳ್ತು ಅಂತಂದ್ರೆ ಆ ಜಲಬಿಂದು ಏನಾಕತಿ ಕರಗಿ ಲಯ ಆಗಿ ಹೋಗ್ತದೆ. ಅದರಂತೆ ಅದ್ವೈತ ಭಾವನಾರೂಪ ಸಮಾಧಿಯ ದೃಢ ಅಭ್ಯಾಸದ ಬಲದಿಂದ ಮೊದಲು ಭಾವನಾರೂಪ ಮಾಡ್ಯಾನ. ಆ ಭಾವನಾರೂಪ ಸಮಾಧಿಯ ಅಭ್ಯಾಸ ಮಾಡಿ ಮಾಡಿ ಕೊನೆಗೆ ಅತ್ಯಂತ ಪ್ರಕಾಶಮಾನವಾದ ಬ್ರಹ್ಮದಲ್ಲಿ ವೃತ್ತಿಯು ಲಯವಾಗುತ್ತದೆ. ಅಲ್ಲಿ ಅತ್ಯಂತವಾಗಿರ್ತಕ್ಕಂಥ ಬ್ರಹ್ಮಾಕಾರ ವೃತ್ತಿಯಲ್ಲಿ ಅದು ಲಯ ಆಗಿ ಹೋಗ್ತದೆ ವೃತ್ತಿ. ಆದ್ದರಿಂದ ಅದಕ್ಕೆ ಈ ಅದ್ವೈತ ಅವಸ್ಥಾನ ರೂಪ ನಿರ್ವಿಕಲ್ಪ ಸಮಾಧಿಯು ಫಲವಾಗಿರುತ್ತದೆ. ಮೊದಲ ಅದ್ವೈತ ಅವಸ್ಥಾರೂಪ ಮಾಡ್ಯಾನಲ್ಲ, ಅದು ಇದಕ್ಕೇನಾಗೈತಿ ಅಂತ ಎರಡನೇ ಸಮಾಧಿಗೆ ಫಲರೂಪವಾಗಿರುವಂಥದ್ದು. ಎರಡನೇ ಸಮಾಧಿ ಫಲರೂಪವಾಗಿರುವಂಥದ್ದು. ಹಾಗೂ ಅದ್ವೈತ ಭಾವನಾರೂಪ ನಿರ್ವಿಕಲ್ಪ ಸಮಾಧಿಯು ಅದರ ಸಾಧನವಾಗಿರುತ್ತದೆ. ಅದ್ವೈತ ಭಾವನಾರೂಪ ನಿರ್ವಿಕಲ್ಪ ಸಮಾಧಿ ಅದ್ವೈತ ಅವಸ್ಥಾರೂಪ ನಿರ್ವಿಕಲ್ಪ ಸಮಾಧಿಗೆ ಸಾಧನ ಆಗ್ಯದ. ಅವಸ್ಥಾನ ರೂಪ ಏನು ಅದ್ವೈತ ಭಾವನಾರೂಪ, ಅದ್ವೈತ ಅವಸ್ಥಾರೂಪ ಅದ್ವೈತ ಭಾವನಾರೂಪ, ಇಷ್ಟು ವ್ಯತ್ಯಾಸದ ಅದಕ್ಕೂ. ಇನ್ನು ಅದ್ವೈತ ಅವಸ್ಥಾನರೂಪ ಸಮಾಧಿಗೂ ಹಾಗೂ ಸುಷುಪ್ತಿಗೂ ಮತ್ತು ಸುಷುಪ್ತಿಗೆ ಇದು ಅದ್ವೈತ ಅವಸ್ಥಾನ ರೂಪ ಸಮಾಧಿಗೆ ಏನು ವ್ಯತ್ಯಾಸದ ಅದನ್ನು ಹೇಳ್ತಾರೆ. ಅದ್ವೈತ ಅವಸ್ಥಾನ ರೂಪ ಸಮಾಧಿಯೊಡನೆ ಸುಷುಪ್ತಿಗೆ ಇಷ್ಟು ಭೇದವಿರುತ್ತದೆ. ಸುಷುಪ್ತಿ ಅವಸ್ಥೆಯಲ್ಲಿ ವೃತ್ತಿಯು ಅಜ್ಞಾನದಲ್ಲಿ ಲಯವನ್ನು ಹೊಂದುತ್ತದೆ. ಆದರೆ ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿ ವೃತ್ತಿಯು ಬ್ರಹ್ಮ ಪ್ರಕಾಶದಲ್ಲಿ ಲಯವನ್ನು ಹೊಂದುತ್ತದೆ. ಇಲ್ಲಿ ಆ ಸುಷುಪ್ತಿ ಅವಸ್ಥೆಯಲ್ಲಿ ಅಲ್ಲೂ ವೃತ್ತಿ ಲಯ ಆಗೈತಿ. ಎಲ್ಲೇ ಅಜ್ಞಾನದೊಳಗೆ ಲಯ ಆಗ್ಯದ. ಈ ಅದ್ವೈತಾವಸ್ಥಾನ ರೂಪ ಸಮಾಧಿಯೊಳಗೆ ವೃತ್ತಿ ಏನಾಗೈತಿ ಬ್ರಹ್ಮಾಕಾಶದಲ್ಲಿ ಬ್ರಹ್ಮ ಪ್ರಕಾಶದಲ್ಲಿ ಲಯವನ್ನು ಹೊಂದುತ್ತದೆ. ಅದಕ್ಕೆ ವ್ಯತ್ಯಾಸದ. ಬ್ರಹ್ಮಾಕಾರ ವೃತ್ತಿ ಏನು ಮಾಡ್ತತಿ ಯಾಕೆಂದರೆ ಅಜ್ಞಾನವನ್ನು ನಾಶ ಮಾಡ್ತದೆ. ಸುಷುಪ್ತಿಯೊಳಗೆ ಅಜ್ಞಾನ ಐತಿ, ಅದು ಅಜ್ಞಾನದೊಳಗೆ ವೃತ್ತಿ ಲಯ ಆಗೈತಿ. ಸುಷುಪ್ತಿ ಅವಸ್ಥೆಯಲ್ಲಿನೂ ವೃತ್ತಿ ಲಯ ಆಗೈತಿ, ಅದ್ವೈತ ಅವಸ್ಥಾರೂಪ ಸಮಾಧಿಯಲ್ಲಿ ವೃತ್ತಿ ಲಯ ಆಗೈತಿ. ಪರಂತು ಯಾವುದರಲ್ಲಿ ಲಯ ಆಗೈತಿ? ಸುಷುಪ್ತಿ ಅವಸ್ಥೆಯಲ್ಲಿ ಅಜ್ಞಾನದಲ್ಲಿ ಲಯ ಆಗೈತಿ ಯಾವುದು ವೃತ್ತಿ. ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿ ವೃತ್ತಿ ಬ್ರಹ್ಮ ಪ್ರಕಾಶದಲ್ಲಿ ಲಯವನ್ನು ಹೊಂದುವಂಥದ್ದಾಗಿದೆ.
ಅದ್ರ ಮೇಲೆ ಟಿಪ್ಪಣಿ ಬರಿತಾನೆ, ಓದು 491 ಓದು. ಇಲ್ಲಿ ಈ ರಹಸ್ಯವು ಪ್ರಕಾರವಿರುತ್ತದೆ. ಯದ್ಯಪಿ ಈಗ ಹೇಳಲ್ಪಟ್ಟಂತ ಸಮಾಧಿಯಲ್ಲಿ ರಜತಮ ಗುಣಗಳು ಶೇಷವಾಗಿ ಉಳಿದಂತೆ ತಿರೋಧಾನ ಹೊಂದಿರುವುದರಿಂದ ಆವಿರ್ಭಾವ ಹೊಂದಿ ಪ್ರಾಪ್ತವಾದ ಶುದ್ಧ ಸತ್ವಗುಣ ರೂಪ ಉಪಾದಾನದಲ್ಲಿಯೇ ವೃತ್ತಿಯು ಲಯವಾಗಿರುವುದೇ ಹೊರತು ನಿರ್ವಿಕಾರ ರೂಪವಾದ ಬ್ರಹ್ಮ ಪ್ರಕಾಶದಲ್ಲಿ ಲಯ ಹೊಂದುವುದು ಸಂಭವಿಸುವುದಿಲ್ಲ. ಮತ್ತು ತಾವು ತಪ್ತ ಲೋಹದಲ್ಲಿ ಜಲಬಿಂದುವು ಲಯವಾದ ದೃಷ್ಟಾಂತವನ್ನೇನೋ ಹೇಳಿದಿರಿ. ಆದರೆ ಅಲ್ಲಿಯೂ ಕೂಡ ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಪಾರ್ಥಿವ ಲೋಹದಲ್ಲಿ ಆ ಜಲಬಿಂದುವು ಲಯವಾಗಿರುವುದಿಲ್ಲ. ಕಿಂತು ಜಲಕ್ಕೆ ಉಪಾದಾನ ಕಾರಣವಾದ ಅಗ್ನಿ ಮಾತ್ರವೇ ಏನಿರುವುದೋ ಅದರಲ್ಲಿ ಆ ಜಲಬಿಂದುವು ಲಯವಾಗಿ ಹೋಗಿರುತ್ತದೆ. ಆದ್ದರಿಂದ ತಪ್ತ ಲೋಹದಲ್ಲಿ ಎಂದು ಹೇಳಿರುವುದು ಉಪಚಾರ ಮಾತ್ರವಾಗಿರಬಹುದು. ತಥಾಪಿ ಬ್ರಹ್ಮ ಪ್ರಕಾಶದ ಜ್ಞಾನರೂಪ ನಿಮಿತ್ತದಿಂದ ವೃತ್ತಿಯು ತನ್ನ ಉಪಾದಾನದಲ್ಲಿಯೇ ಲಯವನ್ನು ಹೊಂದುತ್ತದೆ. ಆದ್ದರಿಂದ ಬ್ರಹ್ಮ ಪ್ರಕಾಶದಲ್ಲಿಯ ವೃತ್ತಿಯ ಲಯವನ್ನು ಹೇಳಿದ್ದು ಉಪಚಾರ ಮಾತ್ರವಾಗಿರುತ್ತದೆ. ಅಥವಾ ಈ ಸಮಾಧಿಯಲ್ಲಿರುವಂತಹ ಬ್ರಹ್ಮವಿದ್ವರಿಷ್ಠ ಮಹಾಪುರುಷನ ದೃಷ್ಟಿಯಲ್ಲಿ ಗುಣಾದಿಗಳು ತೋರುವುದೇ ಇಲ್ಲ. ಮತ್ತೇನೆಂದರೆ ಶುದ್ಧ ಬ್ರಹ್ಮವೇ ತೋರುತ್ತದೆ. ಆಗ ಅಲ್ಲಿ ಬ್ರಹ್ಮ ವಿವರ್ತ ವೃತ್ತಿಯು ಅಂದರೆ ದೃಷ್ಟಿಯು ಅಭಾವವಾಗುವುದು. ಈ ಯಾವ ಕಾರಣದಿಂದಲೂ ಕೂಡ ಬ್ರಹ್ಮ ಪ್ರಕಾಶದಲ್ಲಿ ವೃತ್ತಿಯ ಲಯವನ್ನು ಹೇಳಿರುತ್ತಾರೆ ಎಂದು ತಿಳಿದುಕೊಳ್ಳಬೇಕು. ಇಲ್ಲೇ ಏನು ಹೇಳ್ಯಾನ ಮ್ಯಾಲ, ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿ ವೃತ್ತಿಯು ಬ್ರಹ್ಮ ಪ್ರಕಾಶದಲ್ಲಿ ಅಂತ ಒಂದು ಶಬ್ದ ಹಾಕಿದ್ದಾನೆ. ಆ ಪ್ರಕಾಶದಲ್ಲಿ ಸಲುವಾಗಿ ಕೆಳಗೆ ಟಿಪ್ಪಣಿ ಕೊಡಬೇಕಾತಿವ. ಏನಂತಾನ, ಬ್ರಹ್ಮ ಪ್ರಕಾಶದಲ್ಲಿ ಲಯವನ್ನು ಹೊಂದುತ್ತದೆ ಅಂತ ಏನು ಹೇಳ್ಯಾನಲ್ಲ, ಅದಕ್ಕೆ ಕೆಳಗೆ ಏನು ಹೇಳ್ತಾನ, ಇಲ್ಲಿಯ ಈ ರಹಸ್ಯವಿರುತ್ತದೆ, ಈ ಪ್ರಕಾರವಿರುತ್ತದೆ. ಯದ್ಯಪಿ ಈಗ ಹೇಳಲ್ಪಟ್ಟ ಸಮಾಧಿಯಲ್ಲಿ ಅಂದರೆ ಎರಡನೇದು ಏನದಲ್ಲ, ಅದ್ವೈತ ಅವಸ್ಥಾನ ರೂಪ ಸಮಾಧಿ ಏನೈತಲ್ಲ, ಈ ಸಮಾಧಿಯಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ರಜತಮ ಗುಣಗಳು ಶೇಷವಾಗಿ ಉಳಿಯದಂತೆ ತಿರೋಧಾನ ಹೊಂದಿರುವುದರಿಂದ ಅಲ್ಲಿ ರಜೋಗುಣನೂ ಇಲ್ಲ, ತಮೋಗುಣನೂ ಇಲ್ಲ. ಅವು ಸಂಪೂರ್ಣ ಉಳಿಲಾರ್ದಂಗೆ ಹೋಗಿಬಿಟ್ಟಿದಾವೆ. ಯಾವು? ರಜತಮಗಳಿದ್ರೆ ಅಲ್ಲಿ ಸಮಾಧಿನೇ ಅಲ್ಲದು. ರಜತಮಗಳೆಲ್ಲ ಹೋಗಿಬಿಟ್ಟಿದಾವೆ. ಆವಿರ್ಭಾವ ಹೊಂದಿ ಪ್ರಾಪ್ತವಾದ ಶುದ್ಧ ಸತ್ವಗುಣ ರೂಪ ಉಪಾದಾನದಲ್ಲಿ ವೃತ್ತಿಯು ಲಯವಾಗಿರುವುದೇ ಹೊರತು ನಿರ್ವಿಕಾರ ಬ್ರಹ್ಮ ಪ್ರಕಾಶ ಲಯ ಹೊಂದುವುದಿಲ್ಲ. ಅಲ್ಲಿ ವೃತ್ತಿ ಎದ್ರೊಳಗೆ ಲಯ ಹೊಂದತಿ? ಶುದ್ಧ ಸತ್ವಗುಣ ಉಪಾದಿಯಾಗಿರ್ತಕ್ಕಂಥ ವೃತ್ತಿಯಲ್ಲಿ ಲಯ ಆಗ್ಯದ. ಶುದ್ಧ ಸತ್ವಗುಣ ಮಾತ್ರ ಉಳಿದದ. ಅದನ್ನು ಇವ್ರು ಏನು ಹೇಳ್ತಾರೆ, ಬ್ರಹ್ಮ ಪ್ರಕಾಶ ಲಯ ಹೊಂದಿದೆ ಅಂತೇನು ಹೇಳ್ತಾರಲ್ಲ, ಅದು ಸಂಭವಿಸುವುದಿಲ್ಲ. ಪ್ರಕಾಶದಲ್ಲಿ ಲಯ ಹೊಂದೋದು ಸಂಭವಿಸುವುದಿಲ್ಲ. ಸತ್ವಾಕಾರ ವೃತ್ತಿಯೊಳಗೆ ಲಯ ಆಗೈತೆ ಅನ್ನೋದು ಬೇರೆ, ಏನು ಬ್ರಹ್ಮ ಪ್ರಕಾಶದಲ್ಲಿ ಲಯ ಆಗೈತೆ ಅನ್ನೋದು ಬೇರೆ. ಅದಕ್ಕೆ ಅವ್ರು ಕೊಟ್ಟಿರೋ ಉದಾಹರಣೆಯನ್ನು ಇವ್ರು ಮತ್ತಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಮತ್ತು ತಾವು ತಪ್ತ ಲೋಹದಲ್ಲಿ ಜಲಬಿಂದು ಲಯವಾಗದ ದೃಷ್ಟಾಂತವನ್ನೇನೋ ಹೇಳಿದಿರಿ. ಆದರೆ ಅಲ್ಲಿಯೂ ಕೂಡ ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಪಾರ್ಥಿವ ಲೋಹದಲ್ಲಿ ಆ ಜಲಬಿಂದು ಲಯವಾಗಿರುವುದಿಲ್ಲ. ಕಾಯ್ದ ಕಬ್ಬಿನ ತಿಟ್ಕೋರಿ, ಅಲ್ಲಿ ಎರಡು ಪದಾರ್ಥ ಅದಾವೆ. ಒಂದು ಕಬ್ಬಿಣದ, ಒಂದು ಅಗ್ನಿ ಅದ. ಒಂದೇ ಇಲ್ಲದು, ಎರಡು ಕುಡಿಸಿ ಒಂದ್ರಂಗೆ ಕಾಣಿಸಕತ್ತದ. ಪರಂತು ಆ ಕಬ್ಬಿಣದೊಳ ಐತಿ, ಅಗ್ನಿನೂ ಐತಿ. ಕಬ್ಬಿಣದೊಳಗೆ ಲಯ ಆಗಿಲ್ಲ. ಜಲಬಿಂದು ಕಬ್ಬಿಣದ ಲಯ ಆಗಿಲ್ಲ. ಕಬ್ಬಿಣ ಆಗಿತ್ತಂದ್ರೆ ಆ ಕಾಯಲಾರ್ದ ಕಬ್ಬಿಣದಾಗ ನೀರು ಗೊಜ್ಜಿರು ಲಯ ಆಗಬೇಕಾಗಿತ್ತಲ್ಲ. ಪಾರ್ಥಿವ ಕಬ್ಬಿಣ ಅಂತಾರೆ, ಪೃಥ್ವಿ ತತ್ವದ ಕಬ್ಬಿಣ ಅದು. ಹೌದಲ್ಲ, ಪಾರ್ಥಿವ ಕಬ್ಬಿಣ, ಪೃಥ್ವಿ ತತ್ವದ ಕಬ್ಬಿಣ. ಅದರೊಳಗೆ ಲಯ ಆಗಿಲ್ಲ ಅಂತ ನಾವು ನೀರ. ಮತ್ತು ಎದ್ರೊಳಗೆ ಕಿಂತು ಜಲಕ್ಕೆ ಉಪಾದಾನ ಕಾರಣದ ಅಗ್ನಿ ಮಾತ್ರವೇ ಇರುವುದು. ಅಗ್ನಿ ಐತಿಲ್ಲ ಅದರೊಳಗೆ, ಆ ಅಗ್ನಿಯಲ್ಲಿ ಲಯ ಆಗೈತಿ. ಎಷ್ಟು ಸೂಕ್ಷ್ಮ ವಿಚಾರ ಮಾಡ್ತಾರೆ ನೋಡಿ. ಇಲ್ಲಿ ಅಲ್ಲಿ ಎರಡು ನಮಗೆ ಒಂದೇ ಕಾಣಿಸ್ತಾವೆ. ಯಾವುದು? ಕಾಯ್ದ ಕಬ್ಬಿಣದೊಳಗೆ ಕಬ್ಬಿಣ, ಅಗ್ನಿ ಎರಡೂ ಒಂದೇ ಕಾಣಿಸ್ತಾವೆ. ಇವು ನೀರಿನ ಹನಿ ಕಬ್ಬಿಣದೊಳಗೆ ಲಯ ಆಗಿಲ್ಲ. ಅಲ್ಲಿ ಎದ್ರೊಳಗೆ ಲಯ ಆಗೈತಿ? ಅಗ್ನಿ ಒಳಗೆ ಲಯ ಆಗೈತಿ. ಯಾಕೆ ಅಂದ್ಕೇರೆ ಅದರಲ್ಲಿ ಜಲಬಿಂದು ಲಯವಾಗಿ ಹೋಗಿರುತ್ತದೆ.
ಆದ್ದರಿಂದ ತಪ್ತ ಲೋಹದಲ್ಲಿ ಎಂದು ಹೇಳಿ ಉಪಚಾರ ಮಾತ್ರ, ಸುಮ್ಮ ಆ, ಆ, ಸಾಮಾನ್ಯರ ದೃಷ್ಟಿಯಿಂದ ಹೇಳಿದ್ದದು ಅಲ್ರಿ. ವಾಸ್ತವಿಕವಾಗಿ ಅದು ಅಗ್ನಿಯೊಳಗೆ ಲಯ ಆಗ್ಯದ. ತಥಾಪಿ ಬ್ರಹ್ಮ ಪ್ರಕಾಶದ ಜ್ಞಾನರೂಪ ನಿಮಿತ್ತದಿಂದ ವೃತ್ತಿಯು ತನ್ನ ಉಪಾದಾನದಲ್ಲಿಯೇ ಲಯ ಭಾವ ಹೊಂದುತ್ತದೆ. ಅದಕ್ಕೆ ಬ್ರಹ್ಮ ಪ್ರಕಾಶದ ಜ್ಞಾನರೂಪ ನಿಮಿತ್ತ ಆಗೈತಿ, ನಿಮಿತ್ತ ಕಾರಣ ಐತೆ ವಿನಃ ಆ ಬ್ರಹ್ಮ ಪ್ರಕಾಶದಲ್ಲಿ ಲಯ ಹೊಂದಿಲ್ಲ. ಮತ್ತು ತನ್ನ ಉಪಾದಿಯಲ್ಲಿಯೇ ಲಯವನ್ನು ಹೊಂದೈತಿ. ಉಪಾದಿ ಯಾವುದು? ಸತ್ವಗುಣ, ಶುದ್ಧ ಸತ್ವಗುಣ. ವೃತ್ತಿ ಉಪಾದಿ ಆಗೈತೆ ಅಲ್ಲಿ. ಆ ಶುದ್ಧ ಸತ್ವಗುಣದಲ್ಲಿ ಲಯವನ್ನು ಹೊಂದತ್ತೆ ವಿನಃ ಮತ್ತು ಬ್ರಹ್ಮ ಪ್ರಕಾಶದ ಲಯ ಹೊಂದಿಲ್ಲ, ಲಯವನ್ನು ಹೊಂದುತ್ತದೆ. ಆದ್ದರಿಂದ ಬ್ರಹ್ಮ ಪ್ರಕಾಶ ವೃತ್ತಿ ಲಯವನ್ನು ಹೇಳಿದ್ದೇನದು ಉಪಚಾರ ಮಾತ್ರ. ಕಾಯ್ದ ಕಬ್ಬಿಂದಾಗ ನೀರು ಲಯ ಆಗೈತಿ ಅಂತ ಹೇಳಿದಂಗೆ ವಾಸ್ತವಿಕ ಕಬ್ಬಿಂದಾಗ ನೀರು ಲಯ ಆಗಿಲ್ಲ, ಅಗ್ನಿ ಮಾತ್ರದಲ್ಲಿ ಲಯ ಆಗ್ಯದ ನೀರು. ಹಾಗೆ ಇಲ್ಲಿ ಶುದ್ಧ ಸತ್ವದಲ್ಲಿ ಮಾತ್ರ ಲಯ ಆಗ್ಯದ ವೃತ್ತಿ. ಅದು ಉಪಾದಾನ ಕಾರಣ ವೃತ್ತಿಗೆ. ನಿಮಿತ್ತ ಕಾರಣ ಯಾವುದು ಅಂತಕಿರ ಬ್ರಹ್ಮ ಪ್ರಕಾಶ, ಅದು ನಿಮಿತ್ತ ಕಾರಣ ಆಗ್ಯದ. ಅಥವಾ ಈ ಸಮಾಧಿಯಲ್ಲಿರುವಂಥ ಬ್ರಹ್ಮವಿದ್ ವರಿಷ್ಠ ಆ ಮಹಾಪುರುಷರ ದೃಷ್ಟಿಯಲ್ಲಿ ಇವ್ರಿಗೆ ಬ್ರಹ್ಮವಿದ್ ವರಿಷ್ಠ ಅಂತ ಕರೀತಾ ಇದ್ದಾರೆ. ಈ ಸಮಾಧಿಯಲ್ಲಿರುವಂಥ ಮಹಾತ್ಮರಿಗೆ ಅಂತಾರೆ ಬ್ರಹ್ಮವಿದ್ ವರಿಷ್ಠ, ಬ್ರಹ್ಮವಿದ್ವರ ಬ್ರಹ್ಮವಿದ್ವರಿಷ್ಠ ಅಂತ ಹೀಗ ಕರೀತಾ ಇದ್ದಾರೆ. ಮಹಾಪುರುಷನ ದೃಷ್ಟಿಯಲ್ಲಿ ಗುಣಾದಿಗಳು ತೋರುವುದೇ ಇಲ್ಲ, ಅವನಿಗೆ ಗುಣಗಳಿಗೆ ಸಂಬಂಧನೇ ಇಲ್ಲ. ಮತ್ತೇನೆಂದರೆ ಶುದ್ಧ ಬ್ರಹ್ಮವೇ ತೋರುತ್ತದೆ. ಆಗ ಅಲ್ಲಿ ವೃತ್ತಿ ದೃಷ್ಟಿಯ ಅಭಾವವಾಗಿರುವುದು. ಅಲ್ಲಿ ವೃತ್ತಿ ಅಭಾವದ ಯಾವ ಕಾರಣದಿಂದ ಕೂಡ ಬ್ರಹ್ಮ ಪ್ರಕಾಶದಲ್ಲಿ ವೃತ್ತಿಯ ಲಯವನ್ನು ಹೇಳಿರುತ್ತಾರೆ ಎಂದು ತಿಳಿದುಕೊಳ್ಳಬೇಕು. ಈ ಯಾವ ಕಾರಣದಿಂದಲೇ ಬ್ರಹ್ಮ ಪ್ರಕಾಶದಲ್ಲಿ ವೃತ್ತಿ ಲಯ ಆಗೈತಿ ಅಂತ ಹೇಳ್ಯಾರ ಅಂತ ತಿಳ್ಕೊಬೇಕು. ಅದು ಎಲ್ಲಿ ಆಗೈತಿ? ವಾಸ್ತವಿಕವಾಗಿ ತನ್ನ ಉಪಾದಾನ ಕಾರಣವಾದ ಶುದ್ಧ ಸತ್ವಗುಣದಲ್ಲಿ ವೃತ್ತಿ ಲಯ ಆಗೈತಿ. ಆದ್ದರಿಂದ ಈ ರೀತಿಯಿಂದ ಅದ್ವೈತ ಅವಸ್ಥಾನ ರೂಪ ಸಮಾಧಿಯಲ್ಲಿ ವೃತ್ತಿಯು ಬ್ರಹ್ಮ ಪ್ರಕಾಶದಲ್ಲಿ ಲಯವನ್ನು ಹೊಂದುತ್ತದೆ. ಮತ್ತು ಸುಷುಪ್ತಿಯಲ್ಲಿ ಆನಂದವನ್ನು ಅಜ್ಞಾನವು ಆವೃತ ಮಾಡಿರುತ್ತದೆ. ಸ್ವರೂಪದ ಆವರಣವನ್ನು ಆವರಣ ಮಾಡಿತ್ತು. ಅದು ಯಾವುದು? ಅಜ್ಞಾನ. ಸ್ವರೂಪದ ಆವರಣವನ್ನು ಅಲ್ಲೇ ತೋರು ಉಡುವುದಿಲ್ಲ. ಆದರೆ ಸಮಾಧಿಯಲ್ಲಿ ನಿರಾವರಣ ಬ್ರಹ್ಮಾನಂದವು ಭಾನವಾಗುತ್ತದೆ. ಸಮಾಧಿಯಲ್ಲಿ ಆವರಣ ಭಂಗ ಆಗಿದೆ, ಸುಷುಪ್ತಿಯಲ್ಲಿ ಆವರಣ ಭಂಗ ಆಗಿಲ್ಲ. ಸಾಮಾನ್ಯವಾಗಿ ಅಲ್ಲೂ ಸುಖದ ಭಾನ ಆಗ್ತತಿ, ಸಮಾಧಿಯಲ್ಲಿನೂ ಸುಖದ ಭಾನ ಆಗ್ತದೆ, ಹೌದಲ್ರಿ? ಸುಷುಪ್ತಿಯಲ್ಲಿ ಸುಖದ ಭಾನ ಆಕತಿ. ಆದರೆ ಅದು ಕೇವಲ ಕರ್ಮದಿಂದ ಜನಿತವಾಗಿರ್ತಕ್ಕಂಥ ಸುಷುಪ್ತಿ ಅವಸ್ಥೆ ವಿನಃ ಅದು ಸಾಧನ ಮಾಡಿ ಬಂದಿರತಕ್ಕಂಥದ್ದು ಅಲ್ಲ. ನಿಜಗುಣರು ಒಂದು ಕಡೆಗೆ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ 5 ಅವಸ್ಥೆಗಳು ಹೇಳ್ಯಾರ. ಜಾಗ್ರ, ಸ್ವಪ್ನ, ಸುಷುಪ್ತಿ, ತೂರ್ಯಾತೀತ ಅಂತ ಹೇಳಿದ್ದಾರೆ ಅಲ್ಲಿ. ಅಂದರೆ ಈ ಜಾಗ್ರ, ಸ್ವಪ್ನ, ಸುಷುಪ್ತಿಗಳು ಕರ್ಮಾಧೀನ, ತೂರ್ಯಾತೀತ ಅಭ್ಯಾಸದ ಸಂಜನಿತ ಅಂತ ಬರೀತಾರೆ ಅಲ್ಲಿ. ಅಭ್ಯಾಸದ್ದೇ ಬರ್ತಾರೆ. ತೂರ್ಯ ಆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವ ಓಜಿಂ ನಿಲ್ಲಿಸಿ ಸುನಾದದ ಮೂಲ ಮಂತ್ರದ ಸುನಾದವನ್ನು ಕೇಳುತ್ತಿಪ್ಪುದೇ ತುರ್ಯ. ತುರ್ಯ ಅಂದ್ರೇನು? ಆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವ. ಜಾಗ್ರತಿನಲ್ಲಿ ಮನಸ್ಸು ವಿಷಯಾದಿಗಳ ಕಡೆ ಓಡ್ಯಾಡಿ ಏನಾಗೈತಿ? ದನಿತತಿ. ಆ ಜಾಗರಣದೋಳು ಎಡೆಯಾಡಿ ಬಳಲುವ ಮನವ ಓಜಿಂ ನಿಲ್ಲಿಸಿ ಉಪಾಯದಿಂದ, ಹೌದಲ್ರಿ? ಯಾವ ನೀವು ಇದು ಮಾಡ್ತೀರಲ್ಲ, ಯಮ ನಿಯಮ ಆಸನ ಪ್ರತ್ಯಾಹಾರ ಪ್ರಾಣಾಯಾಮಾದಿ ಸಮಾಧಿ ಯಾವ ಸಾಧನಗಳಿಂದ ಓಜಿಂ ನಿಲ್ಲಿಸಿ ಸುನಾದದ ಏನು ಮೂಲ ಮಂತ್ರದ ಅಂದರೆ ಓಂ ಅಂತ ಪ್ರತಿಯೊಬ್ಬರ ಹೃದಯದಲ್ಲಿ ಓಂಕಾರನಾದ ಇರ್ತದೆ.
ಆದರೆ ಈ ಗಲಾಟೆ ಒಳಗೆ ಅದು ನಮಗೆ ಕೇಳಿಸೋದಿಲ್ಲ. ಯಾವಾಗ ವೃತ್ತಿ ಕೇವಲ ನಿರಾಕಾರ ಆಕೈತಲ್ಲ ಆವಾಗ ಅದು ಕೇಳ್ತೈತಿ. ಆ ವೃತ್ತಿಯಲ್ಲಿ ಏನಾಕತಿ ಅಂತ ಕೇಳಿದ್ರೆ ಸುನಾದನ್ನು ಕೇಳುತ್ತಿಪ್ಪದೇ ತುರ್ಯ, ಅದು ಕೇಳೋದು ಬಂದಾದ ಕೂಡಲೇ ತುರ್ಯಾತೀತ ಅಂತ ಕರೀತಾರೆ. ರಾಮಕೃಷ್ಣ ಪರಮಹಂಸರನ್ನ ಕೇಳಿದ್ರತ್ತು, ತುರ್ಯಾವಸ್ಥೆಗೆ ತುರ್ಯಾತೀತ ಅವಸ್ಥೆಗೆ ಏನು ವ್ಯತ್ಯಾಸದ ರೀ? ಅವರು ಅವನ್ನ ಕರ್ಕೊಂಡು ಹೂದೋಟಕ್ಕೆ ಹೋದ್ರಂತ. ಹೂದೋಟದಾಗ ಅನೇಕ ಪುಷ್ಪಗಳು ಅರಳಿದ್ದು, ಆ ಹೂವಿಗಾಗಿ ಭ್ರಮರ್ ಬರ್ತಿದ್ದು. ಭ್ರಮರ್ ಏನು ಮಾಡ್ತಿದ್ದು, ಆ ಹೂವಿನ ಸುತ್ತ ಗುಯ್ ಗುಯ್ ಅಂತ ಮೊದಲ ಹೂವಿನ ಸುತ್ತ ಅವು ತಿರುಗ್ತಿದ್ದು. ಮುಂದೆ ಯಾವಾಗ ಆ ಹೂವಿನ ಒಳಗೆ ಹೋಗ್ತಾವಲ್ಲ, ಒಳಗೆ ಹೋಗಿ ಅದನ್ನು ಆನಂದವನ್ನು ಅನುಭವ ಮಾಡ್ತಾವಲ್ಲ, ಆವಾಗ ಗುಯ್ಯನು ಗುಂಜ್ಯಾರ ಹೋಗಿಬಿಡ್ತದೆ. ಅಂದ್ರೇನು, ಒಳಗೆ ಹೋಗಿ ಆ ಸುಗಂಧವನ್ನು ಸವಿಯೋ ಸಮಯದೊಳಗೆ ಆ ಭೃಂಗದ ಗುಯ್ ಅನ್ನೋದು ಹ್ಯಾಂಗೆ ಶಬ್ದ ಹೋಗಿಬಿಡ್ತದನೋ ಹಾಗೆ ಮೊದಲ ಇದೇನದ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಬಳಲ್ತಕ್ಕಂಥ ಮನಸ್ಸನ್ನು ಏನು ಮಾಡ್ತಾನೆ ಇವ ಸಾಧಕ? ಉಪಾಯದಿಂದ ಪ್ರಾಣಾಯಾಮಾದಿ ಸಾಧನಗಳಿಂದ ಅದು ನಿಲ್ಲಿಸ್ತಾನೆ. ನಿಲ್ಲಿಸಿ ಅಲ್ಲಿ ಪ್ರಣವನಾದ ಸುನಾದವನ್ನು ಕೇಳಲಾಕ ಶುರು ಆಗ್ತದೆ ಆ ವೃತ್ತಿ. ಕೇಳುವಾಗ ಏನದ ಅಂತ ಕೇಳಿದ್ರೆ ಇದು ತೂರ್ಯ, ಅದರೊಳಗೆ ಮಗ್ನ ಆತು ಅಂದ್ರೆ ತೂರ್ಯ ತೀತ. ಭೃಂಗ ಸುತ್ತಿರತಕ್ಕ ತೂರ್ಯ, ಭೃಂಗ ಆ ಸುಗಂಧದಲ್ಲಿ ಲಯ ಆತು ಅಂದ್ರೆ ತೂರ್ಯ ತೀತ ಅಂತ ಹೇಳಿದ್ರಂಥವ್ರು. ಹಾಗೆ ಇಲ್ಲಿ ಏನು ಹೇಳ್ದ ಅಂದ್ಕೆರೆ, ಸುಸುಪ್ತಿಯಲ್ಲಿ ಆನಂದವನ್ನು ಅಜ್ಞಾನವು ಆವೃತ ಮಾಡಿರುತ್ತದೆ. ಅಲ್ಲಿ ಆನಂದದ ಆ ಅಜ್ಞಾನ ಆ ಆನಂದ ಸ್ವರೂಪದ ಆನಂದ ಅಲ್ಲ, ಅದು ಅಜ್ಞಾನದಿಂದ ಆವೃತವಾಗಿರ್ತಕ್ಕಂಥ ಆನಂದದ. ಸಮಾಧಿಯಲ್ಲಿ ನಿರಾವರಣ, ಅಲ್ಲಿ ಆವರಣ ಭಂಗ ಆಗ್ಯದ. ಚಿಂತನೆ ಮಾಡಿ 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 ಆವರಣ ಭಂಗ ಆಗ್ಯದ ಅವನಲ್ಲಿ. ಆ ನಿರಾವರಣ ಬ್ರಹ್ಮಾನಂದ ಅವನಿಗೆ ಭಾನ ಆಗ್ತದೆ. ಇನ್ನು 469 ನಿರ್ವಿಕಲ್ಪ ಸಮಾಧಿಗೆ ಲಯ, ವಿಕ್ಷೇಪ, ಕಷಾಯ ಹಾಗೂ ರಸಸ್ವಾದಗಳೆಂಬ 4 ವಿಘ್ನಗಳು. ನಿರ್ವಿಕಲ್ಪ ಸಮಾಧಿ ವಿಘ್ನಗಳನ್ನು ಹೇಳ್ತಾ ಇದ್ದಾರೆ. 4 ಪ್ರಕಾರ ವಿಘ್ನಗಳದಾವೆ. ಅವು ಕಾರ್ಯ ಪ್ರತಿಬಂಧಕವಾಗಿರುವುದಕ್ಕೆ ವಿಘ್ನ ಅಂತ ಕರೀತಾರೆ. ವಿಘ್ನ ಅಂದ್ರೇನು? ಕಾರ್ಯ ಪ್ರತಿಬಂಧಕವಾಗಿರುವುದಕ್ಕೆ ವಿಘ್ನ ಅಂತ ಕರೀತಾರೆ. ಕಾರ್ಯವನ್ನು ಮಾಡಿಕೊಡದಂತೆ ಮಾಡು. ಅವು ಯಾವುವು? ಅವನ ಲಯ, ವಿಕ್ಷೇಪ, ಕಷಾಯ ಹಾಗೂ ರಸಸ್ವಾದ ಅಂತ 4 ವಿಘ್ನಗಳು ಹೇಳ್ತಾರೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಮೊದಲನೇದ್ದು ಲಯ, ಎರಡನೇದ್ದು ವಿಕ್ಷೇಪ, ಮೂರನೇದ್ದು ಕಷಾಯ ಮತ್ತು 4ನೇದ್ದು ರಸಸ್ವಾದಗಳೆಂಬ 4 ವಿಘ್ನಗಳು ಉಂಟಾಗುತ್ತವೆ. ಆದ್ದರಿಂದ ಅವುಗಳನ್ನು ತ್ಯಾಗ ಮಾಡೋದಕ್ಕೋಸ್ಕರ ಇಲ್ಲಿ ಹೇಳಲ್ಪಟ್ಟಿರುತ್ತದೆ. ಸಮಾಧಿ ಅಭ್ಯಾಸ ಮಾಡ್ತಕ್ಕಂಥ ಸಾಧಕ ಈ 4 ಪ್ರತಿಬಂಧಕಗಳೇನದಾವಲ್ಲ ಅವುಗಳನ್ನು ತ್ಯಾಗ ಮಾಡುವ ಸಲುವಾಗಿ ಅವುಗಳನ್ನು ನಾವು ಇಲ್ಲಿ ವಿಸ್ತಾರಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ಮೊದಲೇದ್ದು ಯಾವುದು? ಲಯ. ಲಯ ಅಂದ್ರೇನು? ಆಲಸ್ಯದಿಂದಾಗಲಿ ಅಥವಾ ನಿದ್ರೆಯಿಂದಾಗಲಿ ವೃತ್ತಿಯು ಅಭಾವವಾಗುವುದಕ್ಕೆ ಲಯ ಎಂದು ಹೇಳುತ್ತಾರೆ. ನೀವೇನಾದರೂ ಅದ್ರ ಸಾಧನ ಮಾಡಕತ್ತೀರಿ ಅಂತಂದ್ರೆ ಆವಾಗ ವೃತ್ತಿ ಲಯ ಆಗ್ತದೆ. ಕಾರಣ ಏನೋ ಅದಕ್ಕೆ ವೃತ್ತಿ ಲಯ ಆಗಕ್ಕೆ? ನಿದ್ರೆ ಬರ್ತದೆ ನೋಡ್ರಿ. ಈ ನಿದ್ರೆಗೂ ಸಮಾಧಿಗೂ ಭಾಳ ಸಮೀಪ ಇರುವುದರಿಂದ ಅದು ಬರ್ತದೆ, ನಿದ್ದೆ ಬರ್ತೈತಿ. ತಾಮಸ ಪ್ರಧಾನವಾದ ವೃತ್ತಿ ಯಾರಲ್ಲಿ ಇರ್ತದನೋ ಅವ್ರಿಗೇನಾಕತಿ? ನಿದ್ರೆ ಬರ್ತದೆ. ಆ ಲಯದಿಂದ ಸುಷುಪ್ತಿಗೆ ಸಮಾನವಾದ ಅವಸ್ಥೆಯು ಉಂಟಾಗುತ್ತದೆ. ಸುಷುಪ್ತಿಗೆ ಸಮಾನವಾಗಿರ್ತಕ್ಕಂಥ ಆ ಲಯ ಅವಸ್ಥೆ ಏನೈತಲ್ಲ, ಆ ಲಯ ಅವಸ್ಥೆಗೆ ಸುಷುಪ್ತಿಗೆ ಸಮಾನವಾದ ಅವಸ್ಥೆ ಉಂಟಾಗ್ತದೆ. ಆದ್ದರಿಂದ ಬ್ರಹ್ಮಾನಂದವು ತೋರುವುದಿಲ್ಲ, ಅಲ್ಲಿಯೂ ಆನಂದದ. ಹೌದಲ್ಲ? ಮನುಷ್ಯ ತೂಡಿಸ್ತಾನಲ್ಲ ಅವು ಆನಂದದ, ಪರಂತು ಅದು ಬ್ರಹ್ಮಾನಂದ ಅಲ್ಲ. ಅದು ಏನದ ಅಂತ ಕೇಳಿದ್ರೆ ಅಜ್ಞಾನದ ಆವರಣ ಸಹಿತವಾದ ಆ ಅವಸ್ಥೆ. ಈ ಸುಷುಪ್ತಿಗೆ ಸಮಾನವಾದ ಅವಸ್ಥೆಯು ಉಂಟಾಗುತ್ತದೆ. ಆದ್ದರಿಂದ ಬ್ರಹ್ಮಾನಂದ ತೋರುವುದಿಲ್ಲ. ಆದ್ದರಿಂದ ನಿದ್ರಾ, ಆಲಸ್ಯ ಮೊದಲಾದಗಳ ನಿಮಿತ್ತದಿಂದ ಯಾವಾಗ ವೃತ್ತಿಯು ತನ್ನ ಉಪಾದಾನ ಕಾರಣವಾದ
ಅಂತಃಕರಣದಲ್ಲಿ ಲಯ ಆಗುವ ಲಕ್ಷಣ ಕಂಡುಬರಬದೋ ಆವಾಗ ತಾನು ಉಪಾದಾನ ಕಾರಣವಾದ ಅಂತಃಕರಣದಲ್ಲಿ ಆ ವೃತ್ತಿ ಲಯ ಆಗೋದು ಕಾಣಿಸ್ತದೆ. ಆಗ ಯೋಗಿಯು ಜಾಗೃತನಾಗಿ ನಿದ್ರಾದಿಗಳನ್ನು ತಡೆಯುವ ವೃತ್ತಿಯನ್ನು ಮತ್ತೆ ಹುರಿದುಂಬಿಸಬೇಕು. ಆವಾಗ ಅವಾಗ ಯಾವಾಗ ಆ ಲಯ ಅನ್ನುವಂಥದ್ದು ಬಂತಲ್ಲ, ಅದನ್ನು ಜಾಗೃತನಾಗಬೇಕು. ಜಾಗೃತನಾಗಿ ಅದನ್ನು ತಡಿಬೇಕು, ಎಚ್ಚರಿಕೆಯಿಂದ ಸಾಧನೆಯನ್ನು ಮಾಡಬೇಕು ಅದಕ್ಕೆ ಎಲ್ಲ ಆಹಾರ ವಿಹಾರಗಳು ಕೂಡ ಯೋಗಕ್ಕೆ ಭಾಳ ಅವಶ್ಯಕತೆ ಅದಾವೆ ಅಲ್ರಿ. ಆಹಾರ ಯಾವ್ದು ಇರಬೇಕು? ಸಾತ್ವಿಕ ಆಹಾರನೇ ಇರಬೇಕು. ಆ ಸಾತ್ವಿಕ ಆಹಾರ ಇಲ್ಲದೆ ಹೋದರೆ ತಾಮಸ ಆಹಾರ, ರಾಜಸ ಆಹಾರಗಳು ಇವೆಲ್ಲ ವಿಘ್ನಕ್ಕೆ ಕಾರಣೀಭೂತ ಆಗ್ತವೆ. ಆಗ ಯೋಗಿಯು ಜಾಗೃತನಾಗಿ ನಿದ್ರಾದಿಗಳನ್ನು ತಡೆ ಹಿಡಿದು ವೃತ್ತಿಯನ್ನು ಮತ್ತೆ ಹುರಿದುಂಬಿಸಬೇಕು. ಸಾಧನಾಕಾರವಾದ ವೃತ್ತಿಯನ್ನು ಮತ್ತೆ ಮುಂದುವರಿಸಬೇಕವ. ಈ ರೀತಿಯಿಂದ ಲಯರೂಪ ವಿಘ್ನಕ್ಕೆ ವಿರೋಧಿಯಾಗಿರುವ ಹಾಗೂ ನಿದ್ರಾ ಆಲಸ್ಯಗಳಿಗೂ ಕೂಡ ನಿರೋಧವೆನಿಸುವ ಯಾವ ವೃತ್ತಿ ಪ್ರವಾಹ ರೂಪ ಜಾಗರಣವಿರೋದೋ ಅದಕ್ಕೆ ಶ್ರೀ ಗೌಡಪಾದಾಚಾರ್ಯರು ಚಿತ್ತ ಸಂಬೋಧನೆ ಎಂದು ನುಡಿದಿದ್ದಾರೆ. ಇದಕ್ಕನೇ ಗೌಡಪಾದಾಚಾರ್ಯರು ಏನಂತಾರೆ? ಚಿತ್ತ ಸಂಬೋಧನ ಅಂತ ಹೇಳ್ಕೊಂಬಂದಿದ್ದಾರೆ. 92 ಓದಪ್ಪ ಟಿಪ್ಪಣಿ. ಇದರ ಅರ್ಥವನ್ನು ಶ್ರೀ ಪಾದಾಚಾರ್ಯ ಕೃತವಾದ ಮಾಂಡವ್ಯ ಉಪನಿಷತ್ತಿನ ಕಾರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಅದನ್ನೇ ವೇದಾಂತ ದೀಪಿಕಾ ಎಂಬ ಭಾಷಾ ಟೀಕೆಯಲ್ಲಿ ನಾವು ಕೂಡ ಅಂದರೆ ಪಂಡಿತ್ ಪೀತಾಂಬರಜರು ಬರೆದಿರುತ್ತೇವೆ. ಆ ಚಿತ್ತ ಸಂಬೋಧನ ಅನ್ನೋದಕ್ಕೆ ನಾವು ವಿಶೇಷವಾಗಿ ಪಂಡಿತ್ ಪೀತಾಂಬರಜಿ ಅವರು ವೇದಾಂತ ದೀಪಿಕಾ ಅಂತ ಒಂದು ಪುಸ್ತಕ ಬರೆದಾರೆ. ಅದರೊಳಗೆ ನೀವು ನೋಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪ್ರತಿಬಂಧಕ ವಿಕ್ಷೇಪ, ಲಯ ಆತಿಲ್ಲ. ಲಯ ಇದು ಆಲಸ್ಯದಿಂದ ತಮೋಗುಣ ಪ್ರಧಾನದಿಂದ ಬರುವಂಥದ್ದು ಲಯ. ವಿಕ್ಷೇಪ ಏನು? ವಿಕ್ಷೇಪದ ಅರ್ಥವು ಈ ಪ್ರಕಾರವಿರುತ್ತದೆ. ಯಾವ ಪ್ರಕಾರ ಗಿಡಗವೆಂಬ ಪಕ್ಷಿಯಿಂದಾಗಲಿ ಅಥವಾ ಬೆಕ್ಕಿನಿಂದಾಗಲಿ ಭಯಪಟ್ಟ ಗುಬ್ಬಿಯು ಯಾವುದಾದರೊಂದು ಗ್ರಹವನ್ನು ಪ್ರವೇಶ ಮಾಡುತ್ತದೆ. ಆದರೆ ಆಗ ಭಯ ವ್ಯಾಕುಲವನ್ನು ಹೊಂದಿರುವುದರಿಂದ ಗ್ರಹದೊಳಗೆ ಅದಕ್ಕೆ ತತ್ಕಾಲ ಸ್ಥಾನವು ತೋರುವುದಿಲ್ಲ. ಆದ್ದರಿಂದ ಅದು ಪುನಃ ಹೊರಗೆ ಬಂದು ಗಿಡಗದಿಂದ ಭಯ ಅಥವಾ ಮರಣರೂಪ ದುಃಖವನ್ನು ಹೇಗೆ ಹೊಂದುತ್ತದೆಯೋ ಅದರಂತೆ ಯಾವೊಂದು ಗಿಡಗಕ್ಕೆ ಅಂಜಿ ಅಥವಾ ಬೆಕ್ಕಿಗೆ ಅಂಜಿ ಗುಬ್ಬಿ ಏನು ಮಾಡ್ತದೆ ಅಂತ ಕೇಳಿದ್ರೆ ಯಾವುದೋ ಒಂದು ಗ್ರಹವನ್ನು ಪ್ರವೇಶ ಮಾಡ್ತದೆ. ಅದು ವ್ಯಾಕುಲ ಆಗಿದೆ, ಆದರೆ ಭಯನೂ ಹೊಂದದ. ಅಲ್ಲಿ ಕೂಡ ಯೋಗ್ಯ ಸ್ಥಾನ ಸಿಗುವುದಿಲ್ಲ ಅದಕ್ಕೆ. ಮತ್ತು ಹೊರಗೆ ಬರ್ತದೆ. ಹೊರಗೆ ಬಂದು ಏನತ್ತಿ ಗಿಡದ ಬಾಯಾಗ ಸತ್ತು ಹೋಗ್ತದೆ. ಮರಣರೂಪ ದುಃಖವನ್ನು ಹೇಗೆ ಹೊಂದುತ್ತದೆಯೋ ಅದರಂತೆ ಅನಾತ್ಮ ಪದಾರ್ಥಗಳು ದುಃಖಕ್ಕೆ ಕಾರಣವಾಗಿರುತ್ತವೆ. ಅನಾತ್ಮ ಪದಾರ್ಥಗಳು ಅವು ದುಃಖ ರೂಪ ಅದಾವು. ದುಃಖಕ್ಕೆ ಕಾರಣಕ್ಕಿಂತಲೂ ದುಃಖ ರೂಪವೇ ಅಂತ ಹೇಳಿದ್ರು ಕೂಡ ಸರಿ ಏನ್ರಿ. ಅನಾತ್ಮ ಪದಾರ್ಥಗಳು ದುಃಖಕ್ಕೆ ಕಾರಣವಾಗ್ತವೆ ಎಂಬುದನ್ನು ತಿಳಿದುಕೊಂಡು ಅದ್ವೈತಾನಂದವನ್ನು ವಿಷೀಕರಿಸುವುದಕ್ಕೋಸ್ಕರ ವೃತ್ತಿಯು ಅಂತರ್ಮುಖವಾಗುತ್ತದೆ. ಆ ಸಾಧಕನ ವೃತ್ತಿ ಅದ್ವೈತ ಆನಂದವನ್ನು ವಿಷೀಕರಿಸುವುದಕ್ಕೋಸ್ಕರವಾಗಿ ವೃತ್ತಿ ಒಂದು ಅಂತರ್ಮುಖ ಆಗ್ತದೆ. ಆದರೆ ಅಲ್ಲಿ ಆ ವೃತ್ತಿಗೆ ವಿಷಯವಾಗುವಂಥ ಚೇತನವು ಅತೀ ಸೂಕ್ಷ್ಮವಾಗಿರುತ್ತದೆ. ಆ ಅಂತರ್ಮುಖವಾದ ವೃತ್ತಿಗೆ ಚೇತನ ವಿಷಯ ಆಗಬೇಕಾಗಿತ್ತು ಅಂದರೆ ಚೇತನ ಅತ್ಯಂತ ಸೂಕ್ಷ್ಮದ ಹೌದಲ್ರಿ. ಚೇತನ ಅತ್ಯಂತ ಸೂಕ್ಷ್ಮದ ಎಲ್ಲ ಭೌತಿಕ ಪದಾರ್ಥಗಳಿಗೆ ಅಧಿಷ್ಠಾನವಾದ ಚೇತನ. ಚೇತನದ ಏನದು? ಭೌತಿಕ ಪದಾರ್ಥಗಳಿಗೆ ಅಧಿಷ್ಠಾನ ಆಗಿರ್ತಕ್ಕಂಥದ್ದು. ಅದಕ್ಕೆ ಚೇತನ ಅಂತ ಕರಿತಾ ಇದ್ದಾರೆ. ಆದ್ದರಿಂದ ಕಿಂಚಿತ್ ಕಾಲವಾದರೂ ಕೂಡ ವೃತ್ತಿಯು ಸ್ಥಿರವಾಗಲಾರದ ಹೊರತು ತತ್ಕಾಲದಲ್ಲಿ ಆ ಚೇತನ ಸ್ವರೂಪ ಆನಂದವು ಲಭ್ಯವಾಗುವುದಿಲ್ಲ. ಅಲ್ಲಿ ಸ್ಥಿರವಾಗಿ ವೃತ್ತಿ ನಿಲ್ಲಬೇಕದು. ಯಾಕೆ? ಸೂಕ್ಷ್ಮದ ಚೇತನ ಅನ್ನುವಂಥದ್ದು ಅತ್ಯಂತ ಸೂಕ್ಷ್ಮದ. ಎಲ್ಲದರ ಒಳಗೆ ಚೇತನ ಅನ್ನುವಂಥದ್ದು ಅದನ್ನ ದಾಟಿ ಇನ್ಯಾವುದೂ ಇಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ ಅಂತ ಕರೀತಾರೆ ಉಪನಿಷತ್ತಿನಲ್ಲಿ.
ಎಲ್ಲರಲ್ಲಿ ಗೂಢವಾಗಿ ಗುಪ್ತವಾಗಿ ಅದ ಯಾವುದು ಚೇತನ ಅನ್ನುವಂಥದ್ದು. ಎಲ್ಲ ಅನಾತ್ಮ ಪದಾರ್ಥಗಳನ್ನು ದಾಟಿ ಹೋದಾಗ ಆ ಚೇತನ ಅನ್ನುವಂಥ ಆತ್ಮವಸ್ತು ಬ್ರಹ್ಮವಸ್ತು ಅಲ್ಲಿ ಪ್ರತೀತಿ ಆಗ್ತದೆ. ಆ ಆ ಆ ಚೇತನ ಸ್ವರೂಪ ಆನಂದವು ಲಭ್ಯವಾಗುವುದಿಲ್ಲ. ಈ ಕಾರಣದಿಂದ ವೃತ್ತಿಯು ಪುನಃ ಬಹಿರ್ಮುಖವಾಗುತ್ತದೆ, ಒಳಗೆ ಹೋಗ್ತದೆ. ಅಂತಃಕರಣ ವೃತ್ತಿ ಅಂತರ್ಮುಖ ಆಗ್ತದೆ. ಚೇತನ ಅದಕ್ಕೆ ಸಿಗುವುದಿಲ್ಲ. ಚೇತನ ಯಾಕೆ ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ವೃತ್ತಿನೂ ಅಷ್ಟೇ ಸೂಕ್ಷ್ಮ ಆಗಬೇಕಾಗ್ತದಲ್ಲ. ಚೇತನ ಎಷ್ಟು ಸೂಕ್ಷ್ಮ ಆಗೈತಿ ಅಷ್ಟೇ ವೃತ್ತಿನೂ ಕೂಡ ಸೂಕ್ಷ್ಮ ಆಗಬೇಕಾಕೈತಿ. ಒಂದು ಸೂಜಿಯೊಳಗೆ ದಾರ ಪೋಣಿಸ್ಬೇಕಾಗಿತ್ತಂದ್ರೆ ಆ ಸೂಜಿ ಹೆಜ್ಜ ಎಷ್ಟು ಸೂಕ್ಷ್ಮತೆಯೋ ಆ ಪೋಣಿಸ್ಕೊಳ್ಳುವ ದಾರವೂ ಕೂಡ ಅಷ್ಟೇ ಸೂಕ್ಷ್ಮ ಆಗಿರಬೇಕು. ಹಾಗೆ ಅಂತಃಕರಣ ವೃತ್ತಿ ಸೂಕ್ಷ್ಮ ಅದ, ಆದರೆ ಚೇತನ ಅದಕ್ಕಿಂತಲೂ ಸೂಕ್ಷ್ಮ ಇರುವುದರಿಂದ ಅದೇನಾಗೋದಿಲ್ಲ, ಒಳಗೆ ಚೇತನ ಆಕಾರ ಆಗೋದಿಲ್ಲ, ಲಭ್ಯ ಆಗೋದಿಲ್ಲ. ಅದು ಈ ಕಾರಣ ವೃತ್ತಿ ಮತ್ತೇನಕ್ಕತಿ ಬಹಿರ್ಮುಖ ಆಗುತ್ತದೆ, ಮತ್ತು ಹೊರಗೆ ಬಂದುಬಿಡ್ತತಿ. ಈ ರೀತಿಯಾಗಿ ಬಹಿರ್ಮುಖ ವೃತ್ತಿಯು ವಿಕ್ಷೇಪವೆಂದು ಹೇಳಲ್ಪಡುತ್ತದೆ. ಅವ ಸಾಧನಕ್ಕೆ ತೊಡಗ್ಯಾನ, ಆ ವಸ್ತು ಅಂತೂ ಸಿಗಬಾರದು, ಅದಕ್ಕೇನಕ್ಕತಿ ವಿಕ್ಷೇಪ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಆ ವೃತ್ತಿಯು ಸ್ಥಿರವಾಗಲಾರದ ಹೊರತು ಸ್ವರೂಪಾನಂದವು ಪ್ರಾಪ್ತವಾಗುವುದಿಲ್ಲ, ಅದಲ್ಲ ಪ್ರಾಪ್ತವಾಗಲಾರದು. ಆದ್ದರಿಂದ ವೃತ್ತಿಯು ಅಂತರ್ಮುಖವಾದಾಗ್ಯಾದರೂ ಕೂಡ ಎಲ್ಲಿವರೆಗೆ ಅದು ಬ್ರಹ್ಮಾಕಾರವಾಗುವುದಿಲ್ಲವೋ ಅಲ್ಲಿಯವರೆಗೆ ಯೋಗಿಯಾದಂಥವನಿಗೆ ಬಾಹ್ಯ ಪದಾರ್ಥಗಳಲ್ಲಿ ದೋಷಾಭಾವನೆ ಇರುವುದರಿಂದ ವೃತ್ತಿಗೆ ಬಹಿರ್ಮುಖವಾಗಲು ಅವಕಾಶ ಕೊಡುವುದಿಲ್ಲ. ಬಾಹ್ಯ ಪದಾರ್ಥಗಳಿಗೆ ದೋಷ ಭಾವನೆ ಇರುವುದರಿಂದ ವೃತ್ತಿಗೆ ಬಹಿರ್ಮುಖವಾಗಲು ಅವಕಾಶ ಕೊಡುವುದಿಲ್ಲ. ಮತ್ತೇನೆಂದರೆ ವೃತ್ತಿಯನ್ನು ಅಂತರ್ಮುಖವಾಗಿ ಸ್ಥಾಪನೆ ಮಾಡುತ್ತಾನೆ. ಅವನು ಪುನಃ 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 ಏನು ಮಾಡ್ತಾನೆ, ಪ್ರಯತ್ನ ಮಾಡಿ ವೃತ್ತಿಯನ್ನು ಅಂತರ್ಮುಖ ಮಾಡ್ತಾನೆ. ವಿಕ್ಷೇಪರೂಪ ವಿಘ್ನಕ್ಕೆ ವಿರೋಧಿಯಾಗಲ್ಪಟ್ಟ ಯಾವ ಯೋಗಿಯ ಪ್ರಯತ್ನವಿರುವುದೋ ಅದಕ್ಕೆ ಶ್ರೀ ಗೌಡಪಾದಾಚಾರ್ಯರು ಸಮ ಎಂದು ಕರೆದಿದ್ದಾರೆ. ಯಾವ ಸಾಧಕ ಈ ಸಾಧನೆಯನ್ನು ಮಾಡಕತ್ತೇನಲ್ಲ, ಆ ಯೋಗಿಯ ಪ್ರಯತ್ನ ಏನೈತಲ್ಲ ಆ ಪ್ರಯತ್ನಕ್ಕೆ ಸಮ ಅಂತ ಕರೀತಾ ಇದ್ದಾರೆ. ಇನ್ನು ರಾಗಾದಿ ದೋಷಗಳಿಗೆ ಕಷಾಯವೆಂದು ಕರೆಯುತ್ತಾರೆ. ಎರಡು ಹೇಳ್ಯಾರೀಗ, ಯಾವ್ಯಾವು? ಲಯ, ವಿಕ್ಷೇಪ. ಈಗ ಕಷಾಯ ಮೂರನೇದು ಅದಲ್ಲ. ಕಷಾಯ ಅಂದರೆ ಏನು? ರಾಗಾದಿ ದೋಷಗಳಿಗೆ ಕಷಾಯವೆಂದು ಹೇಳುತ್ತಾರೆ. ರಾಗ ಅಂದರೆ ವಿಷಯಗಳಲ್ಲಿರುವ ಪ್ರೀತಿ. ಈ ರಾಗಾದಿಗಳು ಏನದಾವಲ್ಲ ಇವು ರಾಗಾದಿ ದೋಷಗಳಿಗೆ ಕಷಾಯವೆಂದು ಹೇಳುತ್ತಾರೆ. ಯದ್ಯಪಿ ರಾಗಾದಿಗಳು ಎರಡು ಪ್ರಕಾರವಾಗಿರುತ್ತವೆ. ರಾಗಾದಿಗಳು ಎರಡು ಪ್ರಕಾರ ಅದಾವ. ಅವು ಹೇಗೆ? ಒಂದು ಪ್ರಕಾರ ಬಾಹ್ಯವಾಗಿರುತ್ತದೆ ಮತ್ತು ಎರಡನೇ ಪ್ರಕಾರ ಅಂತರವಿರುತ್ತದೆ. ಬಾಹ್ಯ ರಾಗಾಕಾರ ವೃತ್ತಿ, ಅಂತರ ರಾಗಾಕಾರ ವೃತ್ತಿ ಅಂತ ಎರಡು ಪ್ರಕಾರ ಮಾಡ್ಕೊಂಡು ಬಂದಾರ. ಯಾವುದಕ್ಕೆ ವರ್ತಮಾನದಲ್ಲಿ ಸ್ತ್ರೀ ಪುತ್ರ ಧನ ಮೊದಲಾದ ವಿಷಯಗಳಿರುವವೋ ಅದು ಬಾಹ್ಯವೆಂದು ಹೇಳಲ್ಪಡುತ್ತದೆ. ಧನ ಕನಕಾದಿಗಳೇನು ವಿಷಯ ಆಗ್ಯಾವಲ್ಲ ಆ ರಾಗಕ್ಕೇನಂತಾರೆ? ಬಾಹ್ಯ ರಾಗ ಅಂತ ಕರೀತಾರೆ. ಭೂತಕಾಲದ ಅಥವಾ ಭವಿಷ್ಯತ್ ಕಾಲದ ಚಿಂತನ ರೂಪ ಯಾವ ಮನೋರಾಜ್ಯವಿರುವುದೋ ಅದು ಅಂತರರಾಗ. ಅಂತರಾಗ ಅಂದ್ರೆ ಒಳಗೂ ಹೋಗ್ಕಣ್ ಖರೆ ಆ ಭೂತಕಾಲದ ವಿಷಯರೇ ನೆನಪಾಕತಿ, ಭವಿಷ್ಯತ್ ಕಾಲದ ಹೆಂಗೆ ಮಾಡ್ಬೇಕಪ್ಪ ಅನ್ನೋದರ ಚಾಲು ಆಕತಿ. ಇದು ಹಿಂಗಾಗಿ ಏನಾಕತಿ, ಅವಾಗ ಚೇತನ ವಿಷಯ ಆಗುವುದಿಲ್ಲ. ಈ ರೀತಿ ಭೂತಕಾಲ ಅಥವಾ ಭವಿಷ್ಯತ್ ಕಾಲ ಚಿಂತನ ರೂಪ ಯಾವ ಮನೋರಾಜ್ಯವಿರುವುದೋ ಆ ಮನೋರಾಜ್ಯ ಹಂಗೆ ಕಲ್ಪನಾ ಮಾಡ್ತಾನೆ, ಅದಕ್ಕೆ ಮನೋರಾಜ್ಯ ಅಂತ ಕರೀತಾ ಇದ್ದಾರೆ. ಹಿಂದಿನ ವಿಚಾರ ಮಾಡೇ ಕಲ್ಪನಾ ಮಾಡ್ತಾನೆ, ಮುಂದೆ ಹೆಂಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಕಲ್ಪನಾ ಮಾಡ್ತಾನೆ. ಈಗ ಹೊರಗಿಲ್ಲ ಅವನ ವೃತ್ತಿ, ಒಳಗದ ಪರಂತು ಒಳಗಿನ ರಾಗ ಅಂತ ಕರೀತಾರೆ ಇದಕ್ಕೆ. ಅದು ಹೊರಗಿನ ರಾಗ. ಸ್ತ್ರೀ ಪುತ್ರಾದಿಗಳಿರೋದು ಹೊರಗಿನ ರಾಗ. ಮನಸ್ಸಿನ ಒಳಗೆ ಏನು ಮಾಡ್ತಾನಲ್ಲ ಇದಕ್ಕೇನಂತಾರೆ? ಒಳಗಿನ ರಾಗ ಅಂತ ಕರೀತಾರೆ. ಸಮಾಧಿಯಲ್ಲಿ ಪ್ರವೃತ್ತಿನಾಗಲ್ಪಟ್ಟ ಯೋಗಿಯಲ್ಲಿ ಆ ಎರಡು ಪ್ರಕಾರದ ರಾಗಗಳು ಸಂಭವಿಸುವುದಿಲ್ಲ. ಸಮಾಧಿಯಲ್ಲಿ ಅವ ಸಾಧನೆ ಮಾಡ್ತಕ್ಕಂಥವನಿಗೆ ಅವು ಅವೇನಕ್ಕವ ಅಂತ ಕೇಳಿದ್ರೆ ಎರಡು ಪ್ರಕಾರದ ರಾಗಾದಿಗಳು ಸಂಭವಿಸುವುದಿಲ್ಲ. ಅವ ಅದನ್ನು ದಾಟಿ ಹೋಗ್ತಾನೆ. ಏಕೆಂದರೆ
ಚಿತ್ತದ 5 ಭೂಮಿಕೆಗಳು ಇರುತ್ತವೆ. ಚಿತ್ತದ 5 ಭೂಮಿಕೆಗಳು ಅದಾವ. ಅವುಗಳಲ್ಲಿ ಮೊದಲೇದು ವಿಕ್ಷೇಪವೆಂಬ ಭೂಮಿಕೆ, ಎರಡನೇದು ಮೂಢತ್ವವೆಂಬ ಭೂಮಿಕೆ, ಮೂರನೇದು ಮೊದಲೇದು ಕ್ಷೇಪ, ಎರಡನೇದು ಮೂಢತ್ವ, ಮೂರನೇದು ವಿಕ್ಷೇಪ, ನಾಲ್ಕನೇದು ಏಕಾಗ್ರತ ಮತ್ತು ಐದನೇದು ನಿರೋಧ ಭೂಮಿಕಾ ಇರುತ್ತದೆ. ಈ 5 ಪ್ರಕಾರದೊಳಗೆ ಏನದಾವಲ್ಲ ಇವುಗಳನ್ನು ಕೆಳಗೆ ವಿಸ್ತಾರವಾಗಿ ಬರಿತಾ ಇದ್ದಾರೆ. ಲೋಕವಾಸನ, ದೇಹವಾಸನ, ಶಾಸ್ತ್ರವಾಸನ ಇವೇ ಮೊದಲುಗೊಂಡು ರಜೋಗುಣದ ಪರಿಣಾಮಗಳಾದ ಯಾವ ದೃಢ ಅನಾತ್ಮ ವಾಸನೆಗಳಿರುವವೋ ಅವುಗಳಿಗೆ ಕ್ಷೇಪ, ವಿಕ್ಷೇಪ ಅಲ್ಲ, ಬರೀ ಕ್ಷೇಪ ಅಲ್ರಿ, ಲೋಕವಾಸನ. ಲೋಕದೊಳಗೆ ಜನ ನನಗೆ ಮರ್ಯಾದೆಯನ್ನು ಕೊಡಬೇಕು, ಯಾರೂ ನನ್ನ ವಿರೋಧ ಮಾಡಬಾರದು ಅನ್ನುವಂಥದ್ದು ಏನಂತ ಇದು ವಾಸನ, ಇದು ಲೋಕವಾಸನ ಅಂತ ಕರೀತಾರೆ. ದೇಹವಾಸನ, ದೇಹವನ್ನು ಶೃಂಗಾರ ಮಾಡ್ಕೋಬೇಕು, ದೇಹವನ್ನು ಭಾಳ ದಿವಸ ಬದುಕು ಹಂಗೆ ಮಾಡಬೇಕು ಅಂತೇನೊಂದು ಭಾವನೆ ಇದೆ ಅಲ್ಲ, ಇದಕ್ಕೆ ಅಂತಾರೆ ದೇಹವಾಸನ ಅಂತ ಕರೀತಾರೆ. ಶಾಸ್ತ್ರವಾಸನ, ಬಹಳಷ್ಟು ಚಿಂತನೆ ಮಾಡಿ ಮಾಡಿ ಯಾರನ್ನಾದರೂ ಶಾಸ್ತ್ರೊಳಗೆ ಅವ್ರು ಕೂಡ ಖಂಡನೆ ಮಾಡುವಂಥ ವೃತ್ತಿ ಏನೈತಿ ಅಲ್ಲ, ಅವ ಹೇಳ್ತೀನಿ ನಾ ಖಂಡನೆ ಮಾಡ್ತಾನೆ ನೋಡು, ಅವ ಎಷ್ಟು ಓದ್ಯಾನ ನೋಡೋಣ ಬಾ ಅನ್ನ ಅವ್ನು ಹಿಂಗತ್ಲೆ ಅದು. ಇದಕ್ಕೇನಂತಾರೆ ಶಾಸ್ತ್ರವಾಸನ ಅಂತ ಕರೀತಾರೆ. ಶಾಸ್ತ್ರಗಳನ್ನು ಎಲ್ಲಿ ತನಕ ಚಿಂತನೆ ಮಾಡಬೇಕು ಅಂತ ಕೇರ ತನಗೆ ತತ್ವಜ್ಞಾನ ಆಗೋ ತನಕ ಅಟ್ಟೆ ಮಾಡ್ಬೇಕು. ಆದ ಬಳಿಕ ಅವನ್ನ ಬಿಟ್ಟು ಬಿಡ್ಬೇಕು. ಊಟ ಆದ ಬಳಿಕ ಎಲ್ಲಿ ಒಗಿತಾರೋ ಏನು ಹಂಗೆ ತೊಗೊಂಡು ಹೋಗ್ತಾರೆ, ಕಿಶೆದಾಗ ಹಾಕ್ಕೊಂಡು ಹೋಗ್ತಾರೋ, ಒಗಿತಾರೆ ಇಲ್ಲ. ಶಾಸ್ತ್ರಗಳು ಅಷ್ಟೇ, ಅವು ತನ್ನ ಸ್ವರೂಪದ ಕಡೆಗೆ ಯಾವಾಗ ಹೋಗಿ ನಿಲ್ತಾನೆ ಅಲ್ಲಿಗೆ ಅದ್ರ ಕೆಲಸ ಮುಗೀತು. ಅದ್ರ ಮತ್ತೆ ಅದನ್ನು ತರ್ಕ ಮಾಡಿ ಇನ್ನೊಬ್ಬರನ್ನ ಜಯಿಸ್ಬೇಕು ಅಂತನ್ನುವಂಥ ಭಾವನೆ ಬಂತಂದ್ರೆ ಇದಕ್ಕೆ ಶಾಸ್ತ್ರವಾಸನ ಅಂತ ಕರೀತಾರೆ. ಈ ರೀತಿಯಾಗಿ ಎರಡನೇದು ಕ್ಷೇಪ ಆದ ಬಳಿಕ ಮೂಢತ್ವ ಅಂತದಲ್ಲ, ಎರಡನೇದು ತಮೋಗುಣದ ಪರಿಣಾಮಗಳಾದ ನಿದ್ರಾ, ಆಲಸ್ಯ ಮೊದಲಾದವುಗಳಿಗೆ ಮೂಢತ್ವವೆಂದು ಕರೆಯುತ್ತಾರೆ. ಮೂಢತ್ವ ಎಲ್ಲೇನದ ತಮೋ, ನಿದ್ರಾ, ಆಲಸ್ಯ ಮೊದಲಾದವುಗಳಿಗೆ ಮೂಢತ್ವ ಅಂತ ಕರೀತಾ ಇದ್ದಾರೆ. ತಮೋ ಗುಣದಿಂದ ಬಂದದ, ಆಲಸ್ಯದಿಂದ ಬಂದದ, ಇದಕ್ಕೆ ಮೂಢತ್ವ ಅಂತ ಕರೀತಾರೆ. ಮುಂದೆ ವಿಕ್ಷೇಪ, ಧ್ಯಾನದಲ್ಲಿ ಪ್ರವೃತ್ತಿಯಾದ ಚಿತ್ತವು ಆಕಸ್ಮಿಕವಾಗಿ ಬಾಹ್ಯ ಪ್ರವೃತ್ತಿಯಾಗುವುದಕ್ಕೆ ವಿಕ್ಷೇಪವೆನ್ನುತ್ತಾರೆ. ಧ್ಯಾನದೊಳಗೆ ಕುಂತಾನ ಆ ಚಿತ್ತವನ್ನು ಏನು ಮಾಡ್ತಾನೆ, ಅಂತರ್ಮುಖ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾನೆ, ಮತ್ತು ಜಿಗದು ಹೊರಗೆ ಬರ್ತೈತೆ ಅದು. ಇದಕ್ಕೆ ಅಂತಾರೆ ವಿಕ್ಷೇಪ ಅಂತ ಕರೀತಾರೆ. ಅಂತಃಕರಣ ಅತೀತ ಪರಿಣಾಮವು ಹಾಗೂ ವರ್ತಮಾನ ಪರಿಣಾಮವು ಸಮಾನಾಕಾರವಾಗಿರುವುದಕ್ಕೆ ಏಕಾಗ್ರತ. ಏಕಾಗ್ರತ ಅಂದ್ರೇನು? ಅಂತಃಕರಣದ ಅತೀತ ಪರಿಣಾಮವು ಹಾಗೂ ವರ್ತಮಾನ ಪರಿಣಾಮವು ಸಮಾನಾಕಾರವಾಗಿರುವುದಕ್ಕೆ. ಯಾವುದು ಕೂಡ ಅತೀತ ಪರಿಣಾಮನೂ ಆಗಿಲ್ಲ ಮತ್ತೇನು ವರ್ತಮಾನ ಪರಿಣಾಮನೂ ಆಗಲಾರದನೆ ಸಮಾನಾಕಾರ ಏಕಾಗ್ರತ ಅಂತ ಕರೀತಾರೆ. ಈ ಏಕಾಗ್ರತೆಯ ಲಕ್ಷಣವನ್ನು ಯೋಗಶಾಸ್ತ್ರದಲ್ಲಿ ಪತಂಜಲಿ ಮುನಿಗಳು ಹೇಳಿರುತ್ತಾರೆ. ಅದರ ಭಾವವು ಈ ಪ್ರಕಾರವಿರುತ್ತದೆ. ಪತಂಜಲಿ ಮುನಿಗಳು ಏಕಾಗ್ರತೆಗೆ ಏನು ಹೇಳ್ಯಾರ ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಮಾಧಿ ಕಾಲದಲ್ಲಿ ಯೋಗಿಗೆ ಅಂತಃಕರಣದಲ್ಲಿ ಏಕಾಗ್ರತೆ ಉಂಟಾಗಿರುತ್ತದೆ. ಆ ಏಕಾಗ್ರತೆಯು ವೃತ್ತಿಯ ಅಭಾವ ರೂಪವಲ್ಲ. ಮತ್ತೇನೆಂದರೆ ಸಮಾಧಿ ಕಾಲದಲ್ಲಿ ಎಷ್ಟು ಅಂತಃಕರಣದ ಪರಿಣಾಮಗಳಾಗುತ್ತವೆಯೋ ಅವೆಲ್ಲವೂ ಬ್ರಹ್ಮವನ್ನೇ ವಿಷಯ ಮಾಡುತ್ತವೆ. ಆದ್ದರಿಂದ ಅಂತಃಕರಣದ ಅತೀತ ಪರಿಣಾಮವು ಹಾಗೂ ವರ್ತಮಾನ ಪರಿಣಾಮವು ಕೇವಲ ಬಾಹ್ಯಾಕಾರವಾಗಿರೋಣದಿಂದ ಸಮಾನಾಕಾರವಾಗಿರುತ್ತದೆ. ಆದ್ದರಿಂದ ಅಂತಃಕರಣ ಅತೀತ ಪರಿಣಾಮವು ಹಾಗೂ ವರ್ತಮಾನ ಪರಿಣಾಮವು ಕೇವಲ ಬ್ರಹ್ಮಾಕಾರವಾಗಿರೋಣದರಿಂದ ಅವನಿಗೇನಾಗೈತಿ ಅಂತ ಕೇಳಿದ್ರೆ ಆ ಸಮಾಧಿಯಲ್ಲಿ ಯೋಗಿಗೆ ಅಂತಃಕರಣತೆ ಏಕಾಗ್ರತೆ ಉಂಟಾಗುತ್ತದೆ. ಸಮಾಧಿ ಸಾಧನೆ ಮಾಡ್ತಕ್ಕಂಥ ಅವನಿಗೆ ಇದು ಭಾಳ ಹೇಳಿದಷ್ಟು ಸುಲಭ ಇರೋಂಗಿಲ್ಲ. ನೀವು ಮಾಡೋರು ಗೊತ್ತಾಕೈತೆ ಅದು ಎಷ್ಟು ಪ್ರಕಾರವಾಗಿ ಪ್ರತಿಬಂಧಕ ಮಾಡ್ತದೆ. ಅದು ಏಕಾಗ್ರತೆ ಆಗಿರುತ್ತದೆ. ಆ ಏಕಾಗ್ರತೆಯು ವೃತ್ತಿಯ ಅಭಾವ ರೂಪ ಅಲ್ಲ. ಏಕಾಗ್ರತೆ ಅಂದರೆ ವೃತ್ತಿ ಇಲ್ಲದಿರುವಿಕೆ ಅಲ್ಲ. ಮತ್ತೇನೆಂದರೆ ಸಮಾಧಿ ಕಾಲದಲ್ಲಿ ಎಷ್ಟು ಅಂತಃಕರಣ ಪರಿಣಾಮಗಳಿರುತ್ತವೆಯೋ ಅವೆಲ್ಲವೂ ಬ್ರಹ್ಮವನ್ನೇ ವಿಷಯ ಮಾಡುತ್ತವೆ.
ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ. ಅವನ ಮನಸ್ಸು ಯಾಕಡೆ ಹೋದರೂ ಕೂಡ ಅಲ್ಲೆಲ್ಲ ಬ್ರಹ್ಮವನ್ನೇ ವಿಷಯ ಮಾಡ್ತದೆ. ಅದಕ್ಕೆ ಆದ್ದರಿಂದ ಅಂತಃಕರಣ ಅತೀತ ಪರಿಣಾಮವು ಹಾಗೂ ವರ್ತಮಾನ ಪರಿಣಾಮವು ಕೇವಲ ಬ್ರಹ್ಮಾಕಾರವಾಗಿರೋಣದರಿಂದ ಅದಕ್ಕೆ ಸಮಾನಾಕಾರವಾಗಿರುತ್ತದೆ. ಇನ್ನು ಐದನೇದು ಏಕಾಗ್ರತೆ ವೃತ್ತಿಗೆ ನಿರೋಧವೆಂದು ಹೇಳುತ್ತಾರೆ. ನಿರೋಧ ಅಂತಂದು ಕೊನೆಯದಲ್ಲ, ಐದನೇದ್ದು ನಿರೋಧ. ಆ ಏಕಾಗ್ರತೆಯ ವೃದ್ಧಿಗೆ ನಿರೋಧವೆಂದು ಹೇಳುತ್ತಾರೆ. ಏಕಾಗ್ರತೆಯ ವೃದ್ಧಿ, ಏಕಾಗ್ರತೆಯ ವಿಶೇಷವಾದ ಬೆಳವಣಿಗೆ, ಅದಕ್ಕೆ ಅಂತಾರೆ ವೃದ್ಧಿ ಅಂತ ಕರೀತಾ ಇದ್ದಾರೆ. ಈ ಪ್ರಕಾರ ಇವು ಅಂತಃಕರಣದ 5 ಭೂಮಿಕೆಗಳಿರುತ್ತವೆ. ಅವಸ್ಥೆಗೆ ಭೂಮಿಕಾ ಎಂದು ಹೇಳಿರುತ್ತಾರೆ. ಅಂತಃಕರಣದ ಅವಸ್ಥೆಗಳಿಗೆ ಭೂಮಿಕಾ ಅಂತ ಕರೆದಾರೆ. ಏನು 5 ಭೂಮಿಕೆಗಳದಾವಲ್ಲ, ಇವು ಅಂತಃಕರಣದ ಅವಸ್ಥೆಗಳು ಅಂತ ತಿಳ್ಕೋಬೇಕು. ಅಂತಃಕರಣ ಸಹಿತವಾದ ಈ 5 ಭೂಮಿಕೆಗಳಿಗೆ ಕ್ರಮವಾಗಿ ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತು ವಿರುದ್ಧವೆಂಬ ನಾಮಗಳಿರುತ್ತವೆ. ಅವುಗಳಲ್ಲಿ ಕ್ಷಿಪ್ತ ಹಾಗೂ ಮೂಢ ಅಂತಃಕರಣದವರಿಗಂತೂ ಸಮಾಧಿಯಲ್ಲಿ ಅಧಿಕಾರ ಇರುವುದಿಲ್ಲ. ಸಮಾಧಿಯಲ್ಲಿ ಅಧಿಕಾರ ಅವರಿಗಿಲ್ಲ. ಯಾರಿಗೆ? ಕ್ಷಿಪ್ತ ಮತ್ತು ಮೂಢ ಅಂತಃಕರಣ ವೃತ್ತಿ ಯಾರಲ್ಲಿ ಐತೋ ಅವರಿಗೆ ಅಧಿಕಾರ ಇಲ್ಲ. ವಿಕ್ಷಿಪ್ತ ಅಂತಃಕರಣದವರಿಗೆ ಸಮಾಧಿ ಅಧಿಕಾರ ಇರುತ್ತದೆ. ವಿಕ್ಷಿಪ್ತ ಅಂತಃಕರಣ ಇತ್ತಂದರೆ ಅವರಿಗೆ ಸಮಾಧಿಯಲ್ಲಿ ಅಧಿಕಾರ ಸಿಗುತ್ತದೆ. ಮತ್ತು ಏಕಾಗ್ರತ ಹಾಗೂ ನಿರುದ್ಧ ಅಂತಃಕರಣ ಸಮಾಧಿ ಕಾಲದಲ್ಲಿ ಉಂಟಾಗುತ್ತದೆ. ಇದು ಸಮಾಧಿ ಕಾಲದಲ್ಲಿ ಏಕಾಗ್ರತ ಹಾಗೂ ನಿರುದ್ಧ ಅಂತಕ್ಕಂಥದ್ದು ಸಮಾಧಿ ಕಾಲದಲ್ಲಿ ಉಂಟಾಗ್ತದೆ. ಈ ರೀತಿಯಾಗಿ ಯೋಗ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುತ್ತದೆ. ಆದ್ದರಿಂದ ರಾಗಾದಿ ದೋಷ ಸಹಿತವಾದ ಅಂತಃಕರಣವು ಕ್ಷಿಪ್ತವೆಂದು ಹೇಳಿಕೊಳ್ಳುತ್ತದೆ. ರಾಗಾದಿ ದೋಷಗಳಿಂದ ಕೂಡಿಕೊಂಡಿರ್ತಕ್ಕಂಥ ಅಂತಃಕರಣಕ್ಕೆ ಕ್ಷಿಪ್ತ ಅಂತ ಕರೀತಾರೆ. ಈ ಕ್ಷಿಪ್ತ ಅಂತಃಕರಣ ಉಳ್ಳವರಿಗೆ ಯೋಗದಲ್ಲಿ ಅಧಿಕಾರವೇ ಇರುವುದಿಲ್ಲ. ಅಂದ ಮೇಲೆ ರಾಗಾದಿಕ ದೋಷ ರೂಪ ಕಷಾಯ ಸಮಾಧಿಗೆ ವಿಘ್ನವಾಗಿರುತ್ತದೆಂದು ಹೇಳೋದು ಸಂಭವಿಸುವುದಿಲ್ಲ. ಇವುಗಳಿಗೆ ನೀವು ವಿಘ್ನ ಅಂತ ಏನು ಮ್ಯಾಲೆ ಹೇಳಿರಲ್ಲ, ಅದು ಹೇಳೋದು ಸಂಭವಿಸುತ್ತಿಲ್ಲ. ಯಾಕವ ಅದಕ್ಕೆ ಅಧಿಕಾರಿನೇ ಆಗಿಲ್ಲ. ಅಧಿಕಾರಿ ಅಲ್ಲದ ಅವನಿಗೆ ವಿಘ್ನ ಅಂತ ಹೇಳೋದೇನು ಜರೂರದ. 496 ಟಿಪ್ಪಣಿ. ಯಾವ ಪುರುಷನಿಗೆ ರಾಜನ ಹತ್ತಿರ ಹೋಗುವ ಅಧಿಕಾರವಿರುವುದೋ ಅವನಿಗೆ ದ್ವಾರಪಾಲಕನು ವಿಘ್ನವನ್ನುಂಟು ಮಾಡುತ್ತಾನೆ ಎಂದು ಹೇಳುವುದು ಸಂಭವಿಸುತ್ತದೆ. ಆದರೆ ಯಾರಿಗೆ ಅಲ್ಲಿಗೆ ಹೋಗುವ ಅಧಿಕಾರವೇ ಇರುವುದಿಲ್ಲವೋ ಅವರಿಗೆ ದ್ವಾರಪಾಲಕನು ವಿಘ್ನವನ್ನುಂಟು ಮಾಡುತ್ತಾನೆ ಎಂದು ಹೇಳುವುದು ಸಂಭವಿಸುವುದಿಲ್ಲವಲ್ಲ. ಹೇಗೋ ಹಾಗೆ ಕ್ಷಿಪ್ತ ಅಂತಃಕರಣವುಳ್ಳವನಿಗೆ ಸಮಾಧಿಯಲ್ಲಿ ಅಧಿಕಾರವಿದ್ದರೆ ಅವನಿಗೆ ರಾಗಾದಿ ದೋಷ ರೂಪ ಕಷಾಯವು ಸಮಾಧಿಗೆ ವಿಘ್ನವನ್ನುಂಟು ಮಾಡುತ್ತಿತ್ತು. ಆದರೆ ಆ ಕ್ಷಿಪ್ತ ಅಂತಃಕರಣವುಳ್ಳವನಿಗೆ ಸಮಾಧಿಯಲ್ಲಿ ಅಂತಃಕರಣವಿರುವುದಿಲ್ಲವಾದ್ದರಿಂದ ಅಂತವನಿಗೆ ರಾಗ ದೋಷ ರೂಪ ಕಷಾಯವು ಸಮಾಧಿಗೆ ವಿಘ್ನವನ್ನುಂಟು ಮಾಡುತ್ತದೆ ಎಂದು ಹೇಳುವುದು ಸಂಭವಿಸುವುದಿಲ್ಲ. ಈ ಯಾವ ಕಷಾಯ ಐತಿ, ಇದು ಕ್ಷಿಪ್ತ ಅಂತ ಏನೈತಲ್ಲ, ಕ್ಷಿಪ್ತ ಅಂತಃಕರಣವುಳ್ಳವನಿಗೆ ಸಮಾಧಿಯಲ್ಲಿ ಅಧಿಕಾರವೇ ಇಲ್ಲ. ಆ ಅಧಿಕಾರ ಇಲ್ದವನಿಗೆ ಪ್ರತಿಬಂಧಕ ಅನ್ನೋದು ಏನು ಹೇಳೋದ ಅಂತ ಅಭಿಪ್ರಾಯ. ರಾಜನ ದರ್ಶನಕ್ಕೆ ಯಾರು ಹೋಗಬೇಕಾಗಿತ್ತು ಅಂತಂದರೆ ಹೋಗ್ಬೇಕನ್ನೋರಿಗೆ ದ್ವಾರಪಾಲಕರು ಪ್ರತಿಬಂಧಕ ಮಾಡ್ತಾರೆ. ರಾಜನ ಕಡೆ ಹೋಗಲಾರ್ದವ್ರಿಗೆ ಏನು ಪ್ರತಿಬಂಧಕ ಏನು ಮಾಡ್ತಾರೆ ಅವರು. ಹಾಗೆ ಈ ಕ್ಷಿಪ್ತ ಅಂತಕ್ಕಂಥದ್ದು ಏನೈತೆಲ್ಲ ಇದು ಪ್ರತಿಬಂಧಕ ಅಂತ ಹೇಳೋದು ಸಂಭವಿಸೋದಿಲ್ಲ ಅಂತ ಅಭಿಪ್ರಾಯವನ್ನು ಪಡ್ತಾರೆ. ಈ ರೀತಿಯಾಗಿ ತಥಾಪಿ ಸಮಾಧಾನವು ಈ ಪ್ರಕಾರವಿರುತ್ತದೆ. ಬಾಹ್ಯ ಅಥವಾ ಅಂತರವಾದ ಯಾವ ರಾಗಾದಿಗಳಿರುವವೋ ಅವು ಕ್ಷಿಪ್ತ ಅಂತಃಕರಣದಲ್ಲೇ ಉಂಟಾಗುತ್ತವೆ. ರಾಗಾದಿಗಳು ಹೇಳಿ ಬಾಹ್ಯ ರಾಗ ಅಂತರ್ರಾಗ ಹೇಳ್ಯಾರಿಲ್ಲ ಹಿಂದೆ. ಈ ಅಂತರ್ರಾಗ ಆಗಲಿ ಬಾಹ್ಯ ರಾಗ ಆಗಲಿ ಕ್ಷಿಪ್ತ ಅಂತಃಕರಣದಲ್ಲಿ ಉಂಟಾಗುತ್ತವೆ. ಅಂಥ ಅಂತಃಕರಣಗಳವರಿಗೆ ಯೋಗದಲ್ಲಿ ಅಧಿಕಾರವೇ ಇರುವುದಿಲ್ಲ. ಇದು ನಿಜವಾಗಿರುತ್ತದೆ. ಆದರೆ ಅನೇಕ ಜನ್ಮಗಳಲ್ಲಿ ಮೊದಲು ಅನುಭವ ಮಾಡಿದ ಯಾವ ಬಾಹ್ಯ ಅಂತರಾಗ ದ್ವೇಷಗಳಿರುವವೋ ಅವುಗಳ ಸೂಕ್ಷ್ಮ ಸಂಸ್ಕಾರವು ವಿಕ್ಷಿಪ್ತಾದಿ ಅಂತಃಕರಣದಲ್ಲಿಯೂ ಕೂಡ ಸಂಭವಿಸುತ್ತವೆ. ಯಾರು ಮೊದಲ ಅನೇಕ ಜನ್ಮದಲ್ಲಿ ಅನುಭವ ಮಾಡಿರ್ತಕ್ಕಂಥ ಬಾಹ್ಯ ಮತ್ತು ಅಂತರಾಗ ದ್ವೇಷಗಳೇನದಾವಲ್ಲ ಅವುಗಳ ಸೂಕ್ಷ್ಮ ಸಂಸ್ಕಾರ
ಕ್ಷಿಪ್ತ ವಿಕ್ಷಿಪ್ತಾದಿ ಅಂತಃಕರಣದಲ್ಲಿ ಕೂಡ ಸಂಭವಿಸ್ತದೆ. ಅಂದ ಮೇಲೆ ಕಷಾಯವೆಂದರೆ ರಾಗದ್ವೇಷಗಳು ಅಲ್ಲ, ಮತ್ತೇನೆಂದರೆ ರಾಗದ್ವೇಷಗಳ ಸಂಸ್ಕಾರಗಳಿಗೆ ಕಷಾಯವೆಂದು ಹೇಳಿರುತ್ತಾರೆ. ಮತ್ತು ಎಲ್ಲಿಯವರೆಗೆ ಅಂತಃಕರಣವಿರುವುದೋ ಅಲ್ಲಿಯವರೆಗೆ ಸಂಸ್ಕಾರಗಳು ದೂರವಾಗುವುದಿಲ್ಲ. ಆದ್ದರಿಂದ ಸಮಾಧಿ ಕಾಲದಲ್ಲಿಯೂ ಕೂಡ ಅಂತಃಕರಣದಲ್ಲಿ ಅಲ್ಲಿಯವರೆಗೆ ಸಂಸ್ಕಾರಗಳಿರುತ್ತವೆ. ಆದರೆ ರಾಗದ್ವೇಷಾದಿಗಳ ಉದ್ಭುತ ಸಂಸ್ಕಾರಗಳು ಮಾತ್ರ ಸಮಾಧಿಗೆ ವಿರೋಧಿಗಳಾಗಿರುತ್ತವೆ ಹೊರತು ಅನುದ್ಭೂತ ಸಂಸ್ಕಾರಗಳು ವಿರೋಧಿಯಾಗುವುದಿಲ್ಲ. ಸಂಸ್ಕಾರಗಳಿಗೆ ಒಂದು ಉದ್ಭುತ ಅಂತ ಇರ್ತಾರೆ, ಇನ್ನೊಂದು ಅನುದ್ಭೂತ. ಕಾರ್ಯಕ್ಕೆ ಮುಖ ಮಾಡಿದ್ರೆ ಉದ್ಭುತ ಅಂತಾರೆ, ಕಾರ್ಯಕ್ಕೆ ಮುಖ ಮಾಡಲಾರ್ದೇ ಇದ್ರೆ ಅನುದ್ಭೂತ ಅಂತ ಕರೀತಾರೆ. ಪ್ರಕಟತ್ವವಾಗುವುದಕ್ಕೆ ಉದ್ಭೂತವೆಂದು ಹೇಳುತ್ತಾರೆ, ಪ್ರಕಟವಾಗದಿರುವುದಕ್ಕೆ ಅನುದ್ಭೂತವೆಂದು ಹೇಳುತ್ತಾರೆ. ಸಮಾಧಿಯಲ್ಲಿ ಪ್ರವೃತ್ತನಾದ ಯೋಗಿಗೆ ಒಂದು ವೇಳೆ ರಾಗದ್ವೇಷಾದಿಗಳ ಸಂಸ್ಕಾರಗಳು ಪ್ರಕಟವಾದದ್ದಾದರೆ ವಿಷಯಗಳಲ್ಲಿ ದೋಷ ದರ್ಶನದಿಂದ ಆ ಸಂಸ್ಕಾರಗಳನ್ನು ಅಡಗಿಸಬೇಕು. ಯಾವ ಸಾಧಕ ಆ ಯೋಗದ ಅಭ್ಯಾಸ ಮಾಡ್ತಿರ್ತಾನೆ ಆ ವೇಳೆಯಲ್ಲಿ ರಾಗದ್ವೇಷಾದಿಗಳ ಸಂಸ್ಕಾರಗಳು ಪ್ರಕಟ ಆದರೆ ಆವಾಗ ಅವ ಏನು ಮಾಡಬೇಕು? ವಿಷಯಗಳಲ್ಲಿಯೇ ದೋಷ ದರ್ಶನದಿಂದ ಆ ಸಂಸ್ಕಾರಗಳನ್ನು ಅಡಗಿಸಬೇಕು. ವಿಕ್ಷೇಪ ಹಾಗೂ ಕಷಾಯಗಳ ಭೇದವು ಈ ಪ್ರಕಾರವಿರುತ್ತದೆ. ಬಾಹ್ಯ ವಿಷಯಾಕಾರ ವೃತ್ತಿಗೆ ವಿಕ್ಷೇಪವೆಂದು ಹೇಳುತ್ತಾರೆ. ಯೋಗಿಯ ಪ್ರಯತ್ನದಿಂದ ವೃತ್ತಿಯು ಅಂತರ್ಮುಖವೇನೋ ಆಗಿರುತ್ತದೆ. ಆದರೆ ರಾಗಾದಿಗಳ ಉದ್ಭೂತ ಸಂಸ್ಕಾರಗಳಿಂದ ಅಂತರ್ಮುಖವಾಗಲ್ಪಟ್ಟ ವೃತ್ತಿಯು ತಡೆ ಹಿಡಿಯಲ್ಪಟ್ಟು ಬ್ರಹ್ಮವನ್ನು ವಿಷೀಕರಿಸುವುದಿಲ್ಲ. ಅಲ್ಲಿ ಅದಕ್ಕೆ ಕಷಾಯವೆಂದು ಹೇಳುತ್ತಾರೆ. ವಿಷಯಗಳಲ್ಲಿ ದೋಷ ದರ್ಶನ ಸಹಿತವಾದ ಯೋಗಿಯ ಪ್ರಯತ್ನದಿಂದ ಕಷಾಯ ಎಂಬ ವಿಘ್ನವು ನಿವೃತ್ತಿಯಾಗಲ್ಪಡುತ್ತದೆ. ಕಷಾಯ ಅಂತರ್ಮುಖ ಆಗ್ಯಾನ, ಅಂತರ್ಮುಖ ಆದರೂ ಕೂಡ ಆ ವಿಷಯಾಕಾರ ವೃತ್ತಿ ಇರುವುದರಿಂದ ಅವನಿಗೆ ಅಲ್ಲೇ ಬ್ರಹ್ಮಾಕಾರ ವೃತ್ತಿ ಆಗುವುದಿಲ್ಲ. ಆದ್ದರಿಂದ ಅವನು ಏನು ಮಾಡಬೇಕು? ದೋಷ ದರ್ಶನ ಸಹಿತವಾಗಿ ಆ ಯೋಗಿ ಪ್ರಯತ್ನಪೂರ್ವಕವಾಗಿ ಕಷಾಯ ಎಂಬ ವಿಘ್ನವನ್ನು ನಿವೃತ್ತಿ ಮಾಡಲಿಕ್ಕೆ ಸಾಧ್ಯ ಅದೇ. ಯಾವ ಟಿಪ್ಪಣಿ ಅದು? ಎದ್ರ ಮೇಲೆ ಐತಿ? 97 97 ಎದ್ರ ಮೇಲೆ ಐತಿ? ಅದು 97 ರಾಗಾದಿಗಳಿರುವವು. ಯಾವ ರಾಗಾದಿಗಳಿರುವವು ಅವು ಕ್ಷಿಪ್ತ ಅಂತ ಅಂದಾರಲ್ಲ, ಆ ರಾಗಾದಿಗಳ ಮೇಲೆ ಟಿಪ್ಪಣಿ ಅದ, ಓದು. ಇಲ್ಲಿ ಈ ರೀತಿ ಪ್ರಕ್ರಿಯೆ ಇರುತ್ತದೆ. ಒಂದು ಉದ್ಯುಕ್ತ ಆಶಾರೂಪ ಹಾಗೂ ವಾಸನಾರೂಪ ಭೇದದಿಂದ ರಾಗಾದಿಗಳು 3 ಪ್ರಕಾರವಿರುತ್ತವೆ. ಬಾಹ್ಯದಲ್ಲಿ ಪ್ರವೃತ್ತಿಯಾಗುವುದಕ್ಕೆ ಕಾರಣವಾದ ಯಾವ ರಾಗಾದಿಗಳಿರುವವೋ ಅವು ಉದ್ಯುಕ್ತ ರಾಗವೆಂದು ಹೇಳಲ್ಪಡುತ್ತವೆ. ಅವುಗಳಿಗೆ ಬಾಹ್ಯ ರಾಗವೆಂತಲೂ ಕೂಡ ಕರೆಯುತ್ತಾರೆ. ಮನೋರಾಜ್ಯ ರೂಪ ಯಾವ ರಾಗಾದಿಗಳಿರುವವೋ ಅವು ಆಶಾರೂಪ ರಾಗವೆಂದು ಹೇಳಲ್ಪಡುತ್ತವೆ. ಅವುಗಳಿಗೆ ಅಂತರರಾಗವೆಂದು ಕೂಡ ಹೇಳುತ್ತಾರೆ. ಮತ್ತು ಜನ್ಮಾಂತರದಲ್ಲಿ ಮೊದಲು ಅನುಭವ ಮಾಡಿದ ಯಾವ ರಾಗಾದಿಗಳ ಸಂಸ್ಕಾರಗಳಿರುವವೋ ಅವು ವಾಸನಾರೂಪ ರಾಗಾದಿಗಳೆಂದು ಹೇಳಲ್ಪಡುತ್ತವೆ. ಅವುಗಳಲ್ಲಿ ವಾಸನಾರೂಪ ರಾಗಾದಿಗಳಲ್ಲಿ ಉದ್ಭೂತ ಹಾಗೂ ಅನದ್ಭೂತ ಭೇದದಿಂದ 2 ಪ್ರಕಾರವಿರುತ್ತವೆ. ಇದರ ಅರ್ಥವನ್ನು ಜೀವನ್ಮುಕ್ತಿ ವಿವೇಕ ಎಂಬ ಗ್ರಂಥದಲ್ಲಿ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಬರೆದಿರುತ್ತಾರೆ. ಇಲ್ಲಿ ಆ ರಾಗಾದಿಗಳನ್ನು 3 ಪ್ರಕಾರ ಮಾಡ್ತಾರೆ. ಉದ್ಯುಕ್ತ ರಾಗ, ಆಶಾರೂಪ ರಾಗ, ವಾಸನಾರೂಪ ರಾಗ. ಉದ್ಯುಕ್ತ ರಾಗ ಅಂತ ಅಂದ್ರೆ ಏನು, ಯಾವುದಕ್ಕಂತಾರೆ? ಬಾಹ್ಯದಲ್ಲಿ ಪ್ರವೃತ್ತಿಯಾಗುವುದಕ್ಕೆ ಕಾರಣವಾದ ಯಾವ ರಾಗಾದಿಗಳಿರುವವೋ ಅವು ಉದ್ಯುಕ್ತವೆಂದು ಹೇಳಲ್ಪಡುತ್ತವೆ. ಅವುಗಳಿಗೆ ಬಾಹ್ಯ ರಾಗವೆಂದು ಕರೆಯುತ್ತಾರೆ. ಇನ್ನು ಮನೋರಾಜ್ಯ ರೂಪ ಯಾವ ರಾಗಾದಿಗಳಿರುವವೋ ಅಂದ್ರೆ ಒಳಗ ಮನೋರಾಜ್ಯ ಕಲ್ಪನಾ ಮಾಡ್ಕೋತ ಕೊಂಡಿರ್ತಾನಲ್ಲ, ಅವು ಆಶಾರೂಪ ರಾಗವೆಂದು ಹೇಳಲ್ಪಡುತ್ತವೆ. ಅವುಗಳಿಗೆ ಅಂತರ್ರಾಗವೆಂತಲೂ ಕೂಡ ಹೇಳ್ತಾರೆ. ಇನ್ನು ಜನ್ಮಾದಿಗಳಲ್ಲಿ ಮೊದಲು ಅನುಭವ ಮಾಡಿರ್ತಕ್ಕಂಥ ರಾಗಾದಿಗಳ ಸಂಸ್ಕಾರಗಳೇನದಾವಲ್ಲ ಅವಕ್ಕೆ ವಾಸನಾರೂಪ ರಾಗ ಅಂತ ಕರೀತಾರೆ. ಅವುಗಳಲ್ಲಿ ವಾಸನಾರೂಪ ರಾಗಾದಿಗಳಲ್ಲಿ ಉದ್ಭೂತ ಅನುದ್ಭೂತ ರಾಗಾದಿಗಳು ಪ್ರತಿಬಂಧಕ ಮಾಡಂಗಿಲ್ಲ. ಉದ್ಭೂತ ರಾಗಾದಿಗಳು ಏನು ಮಾಡ್ತವೆ? ಪ್ರತಿಬಂಧಕ ಮಾಡ್ತವೆ. ಈ ಪ್ರಕಾರವಾಗಿರುತ್ತವೆ. ಇದರ ಅರ್ಥವನ್ನು ಜೀವನ್ಮುಕ್ತಿ ವಿವೇಕ ಎಂಬ ಗ್ರಂಥವನ್ನು ಬರೆದಾರ ಯಾರು?
ವಿದ್ಯಾರಣ್ಯ ಸ್ವಾಮಿಗಳು. ಅಲ್ಲಿ ಇದ್ರ ವಿಸ್ತಾರವನ್ನು ನೋಡ್ಕೊಡ್ರಿ ಅಂತ ಹೇಳಿದ್ರು. ಮತ್ತೊಂದು 98 ಯಾವುದ್ರ ಮ್ಯಾಗೈತಿ? ರಾಗಾದಿ ಸಂಸ್ಕಾರಗಳಿಗೆ ಕಷಾಯವೆಂದು ಓದು. ಇದರಲ್ಲಿ ಒಂದು ದೃಷ್ಟಾಂತವಿರುತ್ತದೆ. ಹೇಗೆಂದರೆ, ರಾಜನನ್ನು ಭೇಟಿಯಾಗುವುದಕ್ಕೋಸ್ಕರ ಗೃಹದಿಂದ ಹೊರಟಂತ ಯಾವನೋ ಒಬ್ಬ ಧನಿಕನನ್ನು ರಾಜನ ಮಹಾದ್ವಾರದಲ್ಲಿ ಜಾಗೃತನಾಗಿ ಕುಳಿತಿರುವ ದ್ವಾರಪಾಲಕನು ಅವನನ್ನು ತಡೆ ಹಿಡಿದನು. ಹೇಗೋ ಹಾಗೆ ಸರ್ವ ವಿಷಯಗಳಿಂದ ಉಪರಾಮವನ್ನು ಹೊಂದಿ ನಿರ್ವಿಕಲ್ಪ ಸಮಾಧಿಯ ಆನಂದವನ್ನು ಪಡೆಯುವುದಕ್ಕೋಸ್ಕರ ಅಂತರ್ಮುಖವಾಗಲ್ಪಟ್ಟಂತ ಯಾವ ಯೋಗಿಯ ಮನಸ್ಸನ್ನು ಮಧ್ಯದಲ್ಲಿ, ಅಂದರೆ ಸಮಾಧಿಯ ಆನಂದವು ಲಾಭವಾಗುವುದಕ್ಕಿಂತ ಪೂರ್ವದಲ್ಲಿ ಉದ್ಭೂತವಾಗಲ್ಪಟ್ಟಂತ ರಾಗಾದಿಗಳು ಸಂಸ್ಕಾರ ರೂಪ ಕಷಾಯವು ತಡೆ ಹಿಡುತ್ತದೆ. ಆದ್ದರಿಂದ ಅದು ಸಮಾಧಿಗೆ ವಿಘ್ನವಾಗಿರುತ್ತದೆ. ಸಮಾಧಿ ವಿಘ್ನ ಯಾವುದತಿ ಅಂತ ಕೇಳಿದರೆ ಉದ್ಭುತ ಮತ್ತು ಅನುದ್ಭುತ. ಉದ್ಭುತವಾಗಿರ್ತಕ್ಕಂಥ ಸಂಸ್ಕಾರಗಳು ಅವಾಗ ಪ್ರತಿಬಂಧಕ ಆಗ್ತವೆ. ಉದ್ಭುತ ಆಗಲಾರ್ದೆ ಇರ್ತಕ್ಕಂಥ ಸಂಸ್ಕಾರ ಇದಾವಲ್ಲ, ಕಷಾಯ ಅಂತ ಕರೀತಾರೆ. ಉದ್ಭುತ ಆಗಲಾರ್ದ ಅಂದ್ರೆ ಅವು ಪ್ರತಿಬಂಧಕ ಮಾಡುವುದಿಲ್ಲ ಅಂತ ಇಷ್ಟೇ ಅಭಿಪ್ರಾಯ ಅದ. ಈ ರೀತಿಯಾಗಿ ಎಲ್ಲಿ ಬಂತು? 472. ರಸಸ್ವಾದದ ಅರ್ಥವು ಈ ಪ್ರಕಾರವಿರುತ್ತದೆ. ಈಗ ಎಷ್ಟು ಹೇಳಿದ್ರು? 5ರೊಳಗೆ 3 ಆಗ್ಯಾವ. 4ನೇದು ಹೇಳೋರದ್ರಿಗೆ. 4ನೇದು ಯಾವುದು? ರಸಸ್ವಾದ ಅಂತೇನು ಕರೀತಾರಲ್ಲ, ಅದನ್ನು ವಿಷಯವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್